ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭवस्थाननिरोधलीलया गृहीतशक्तित्रिधयाय देहिनामन्तर्ध्रुवाय अनुपलभ्यवर्त्मने नरसिंहो अखिलाज्ञानमथध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः. प्रथमो हनुमान्नाम द्वितीयो भीम एव च पूर्णप्रज्ञश्रुतियस्तु भगवत्कार्यसाधकः पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ॐ. नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते. नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀ ಗುರುಭ್ಯೋ ನಮಃ. ಹಿಂದೆ ವಿಚಾರ ಮಾಡಿದಂತೆ ಭೀಮಸೇನ ದೇವರು ಯುಧಿಷ್ಠಿರನಿಗೆ ತಿಳಿಸ್ತಾರೆ, ಪರಮಾತ್ಮ ಸ್ವತಂತ್ರಕರ್ತ, ಜೀವ ಅಸ್ವತಂತ್ರಕರ್ತ. ಪರಮಾತ್ಮ ಸ್ವತಂತ್ರನಾದ ಕಾರಣದಿಂದ ಅವನ ಆಜ್ಞಾರೂಪವಾದ ಶ್ರುತಿ ಸ್ಮೃತಿಗಳು ಅಂದರೆ ಶಾಸ್ತ್ರಗಳಲ್ಲಿ ಹೇಳಿದ ವಿಚಾರವನ್ನು ಜೀವ ತಪ್ಪದೇ ಮಾಡಬೇಕು. ವಿಧಿವಿಧಾನವನ್ನು ಅರಿತು ಸರಿಯಾಗಿ ಮಾಡಬೇಕು. ಮಾಡಿ ಅದನ್ನು ಕೃಷ್ಣಾರ್ಪಣ ಮಾಡಬೇಕು. ಯಾಕೆ? ಮುಖ್ಯಕರ್ತ ಯಾರು? ಸ್ವತಂತ್ರಕರ್ತ ಯಾರು? ಪರಮಾತ್ಮನೇ. ಅದರಿಂದ ಅವನಿಗೆ ಸಮರ್ಪಣೆ ಮಾಡೋದು ಉಚಿತ. ಅವನು ಮಾಡಿದ್ದನ್ನು ಅವನಿಗೆ ಕೊಟ್ಟು ಬಿಡೋದು ಉಚಿತ. ಹಾಗೆ ಅಂತ ಭೀಮಸೇನ ದೇವರು ತಿಳಿಸಿ, ಮತ್ತು ನಾವು ಕ್ಷತ್ರಿಯರು ಅಂದರೆ ಪಾಂಡವರು ಕ್ಷತ್ರಿಯರು. ಅದರಿಂದ ಕ್ಷತ್ರಿಯರಿಗೆ ವಿಹಿತವಾದ ದುಷ್ಟ ನಿಗ್ರಹ, ದುಷ್ಟರ ಸಂಹಾರ ರೂಪವಾದ ಯುದ್ಧವನ್ನು ನಾವು ಮಾಡಬೇಕೇ ಹೊರತು ಸುಮ್ಮನೆ ಎಲ್ಲರನ್ನು ಕ್ಷಮೆ ಮಾಡ್ತಾ ಕೂಡೋದು ಉಚಿತ ಅಲ್ಲ. ಹಾಗಿದ್ದ ಪಕ್ಷದಲ್ಲಿ ನರಕಾದ್ಯನರ್ಥಗಳು ಆಗುತ್ತದೆ ಅಂತ ಶಾಸ್ತ್ರಗಳು ವಿಧಾನ ಮಾಡಿದೆ. ಅದರಿಂದ 13 ವರ್ಷ ಆದ ಮೇಲೆ ನಾವು ಯುದ್ಧಕ್ಕೆ ಹೋಗಲೇಬೇಕು. ರಾಜ್ಯ ಕೊಟ್ಟರೆ ಸರಿ, ರಾಜ್ಯ ಕೊಡದೇ ಇದ್ದ ಪಕ್ಷದಲ್ಲಿ ಯುದ್ಧಕ್ಕೆ ಹೋಗಿ ಸದೆಬಡಿದು ಹೇಗಿದ್ದರೂ ಜೂಜಾಟದಲ್ಲಿ ಅಪಹಾರ ಮಾಡಿಕೊಂಡಿದ್ದಾರೆ. ಜೂಜಾಟದಲ್ಲಿ ತೆಗೆದುಕೊಂಡದ್ದು ಅದೇನು ಧರ್ಮ ಮಾರ್ಗ ಅಲ್ಲ ಅದು. ಅದರಿಂದ ಜೂಜಾಟದಲ್ಲಿ ಪಡೆದದ್ದನ್ನು ನಾವು ವಾಪಸ್ ಪಡೀಬಹುದು. ಅದೇನು ಶಾಸ್ತ್ರ ನಿಷಿದ್ಧ ಆಗಿರೋದಿಲ್ಲ. ಅದರಿಂದ 13 ವರ್ಷ ಆದ ಮೇಲೆ ಭೀಮಸೇನ ದೇವರು 13 ತಿಂಗಳು ಆದ ಮೇಲೆ, ಯಾಕೆ 1 ತಿಂಗಳು ಅಂದರೆ 1 ವರ್ಷ ಅಂತ ಶಾಸ್ತ್ರದಲ್ಲಿ ನಿಯಮ ಇದೆ. ಅದರಿಂದ 13 ತಿಂಗಳಾದ ಮೇಲೆ ನಾವು ಹೋಗೋಣ, ಅಪ್ಪಣೆ ಮಾಡಿ ಹಾಗೆ ಅಂತ ಯುಧಿಷ್ಠಿರನಿಗೆ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ಸ್ವಾಮಿ ಭೀಮಸೇನ ಸಾಕು,
13 ತಿಂಗಳು ಬೇಡ, 13 ವರ್ಷ ಆದ ಮೇಲೆ ಖಂಡಿತವಾಗಲಿ ನಾವು ಯುದ್ಧಕ್ಕಾಗಿ ಹೋಗೋಣ ಅಂತ ಶಪಥ ಮಾಡಿ ಮಾತನ್ನು ಹೇಳ್ತಾನೆ. ಅದಾದ ಮೇಲೆ ಯುಧಿಷ್ಠಿರ ಚಿಂತನೆ ಮಾಡ್ತಾನೆ. ಹೇಗಾದರೂ ಯುದ್ಧ ಮಾಡೋದು ಅಂತ ಖಾತ್ರಿ ಆಯಿತು. 13 ವರ್ಷ ಆದಮೇಲೆ ಅವರೇನು ರಾಜ್ಯ ಕೊಡಲಿಕ್ಕೆ ಹೋಗೋದಿಲ್ಲ, ಅದನ್ನು ಖಾತ್ರಿ. ದುರ್ಯೋಧನಾದಿಗಳು ರಾಜ್ಯವನ್ನು ಕೊಡುವವರಲ್ಲ, ಅಂಥ ಬುದ್ಧಿ ಇಲ್ಲ ಅವರಿಗೆ. ಮತ್ತು ಪ್ರತಿಜ್ಞೆ ಮಾಡಿದ್ದರಿಂದ, ಶಾಸ್ತ್ರ ಹೇಳಿದ್ದರಿಂದ ಯುದ್ಧ ಎಂಬುದು ಏನಾಗ್ತದೆ, ಅನಿವಾರ್ಯವಾಗ್ತದೆ. ಅವಶ್ಯವಾಗಿ ಯುದ್ಧ ಮಾಡಲೇಬೇಕಾಗ್ತದೆ. ಯಾರ ಜೊತೆಗೆ ಯುದ್ಧ ಮಾಡಬೇಕು? ಭೀಷ್ಮ, ದ್ರೋಣ ಇವರ ಜೊತೆಗೆ ಮಾಡಬೇಕು. ಯಾಕೆ? ಬರೀ ದುರ್ಯೋಧನ ಬರೋದಿಲ್ಲ. ದುರ್ಯೋಧನನ ಜೊತೆಗೆ ಯುದ್ಧಕ್ಕೆ ಅಂತ ಬಂದರೆ ಭೀಷ್ಮ ದ್ರೋಣಾದಿಗಳು ಬಂದೇ ಬರ್ತಾರೆ. ಈಗಾಗಲೇ ದುರ್ಯೋಧನಾದಿಗಳು ದ್ರೋಣರ ಹತ್ರ ಹೋಗಿ ಶರಣಾಗತರಾಗಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿ ಹಾಗೆ ಅಂತ ಅವರೂ ಕೂಡ ಮಾತು ಕೊಟ್ಟಿದ್ದಾರೆ. ಅದರಿಂದ ಭೀಷ್ಮ ದ್ರೋಣಾದಿಗಳು ಯುದ್ಧಕ್ಕೆ ಬರ್ತಾರೆ. ಅಂಥವರನ್ನು ಎದುರಿಸುವುದು ಹೇಗೆ? ಇದು ದೊಡ್ಡ ಚಿಂತೆಯಾಯಿತು. ಭೀಷ್ಮದ್ರೋಣಾದಿ ವಿಜಯ ಕಥಂ ಸ್ಯಾತ್ ಇತಿ ಅಚಿಂತೆಯತ್. ಭೀಷ್ಮದ್ರೋಣಾದಿಗಳನ್ನು ಗೆಲ್ಲುವುದು ಹೇಗೆ ಅಂತ ಯೋಚನೆ ಮಾಡಿದರು ಯುಧಿಷ್ಠಿರ. ನಿವಾರಣಂ ಗುರುಣಾಂ ಹಿ ಭೀಮ ಇಚ್ಛತಿ ನ ಕ್ವಚಿತ್. ಎಂದಿಗೂ ಕೂಡ ದೊಡ್ಡವರ ಜೊತೆಗೆ ಯುದ್ಧ ಮಾಡೋದು ಎಂಬುದನ್ನು ಭೀಮಸೇನ ದೇವರು ಇಚ್ಛೆ ಪಡೋದಿಲ್ಲ. ದೊಡ್ಡವರ ಜೊತೆಗೆ ಯುದ್ಧ ಎಂಬುದು ಇಲ್ಲವೇ ಇಲ್ಲ. ಅಂದರೆ ದೊಡ್ಡವರು ಅಂದರೆ ದುರ್ಯೋಧನನು ಕೂಡ ಒಂದು ರೀತಿಯಲ್ಲಿ ಅಣ್ಣನೇ ಆಗಬೇಕು ಹಾಗೆ ಅಂತ ಗುರುಸ್ಥಾನ ಅಂತ ಹೇಳಿಕ್ಕೆ ಬರುತ್ತದೆ. ಮಹಾ ನೀಚ. ಮತ್ತು ಗುರುಗಳು ಅಂತ ಹೇಳಿದ್ದು ಯಾರು? ಗುರುಸ್ಥಾನ ಅಂದರೆ ದೊಡ್ಡವರು ಎನ್ನುವ ಸ್ಥಾನ ಯಾರಿಗೆ ಕೊಡಬೇಕು? ಯಾರು ಧರ್ಮ ಮಾರ್ಗದಲ್ಲಿ ಇದ್ದಾರೋ ಅವರು ಮಾತ್ರ ಗುರುಗಳು. ಪರಮಾತ್ಮನಿಗೆ ಬೆಲೆ, ಪರಮಾತ್ಮನ ಭಕ್ತರಿಗೆ ಒಂದು ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ, ಪರಮಾತ್ಮನ ಭಕ್ತರಲ್ಲಿ ಭಕ್ತಿ, ಮತ್ತು ಪರಮಾತ್ಮನ ಶಾಸ್ತ್ರಗಳಲ್ಲಿ ಆಸಕ್ತಿ, ಮತ್ತು ಪರಮಾತ್ಮ ಹೇಳಿದ ರೀತಿಯಲ್ಲಿ ಕರ್ಮಾನುಷ್ಠಾನ. ಆಚಾರವಂತರಾಗಿ ಯಾರಿರ್ತಾರೆ ಅವರು, ಪರಮಾತ್ಮನ ಹೇಳಿದ ರೀತಿಯಲ್ಲಿ ಯಾರು ಬದುಕ್ತಾರೆ ಅವರು, ಅಂಥವರು ಧರ್ಮಿಷ್ಠರಾಗಿ ಇದ್ದರೆ ಅವರು ಗುರುಗಳು ಅಂತ ಭೀಮಸೇನ ದೇವರು ಒಪ್ಪಿತ್ತು. ಯದ್ಯಪಿ ಸ್ವರೂಪತಃ ಭೀಮಸೇನ ದೇವರಿಗಿಂತ ಸ್ವರೂಪದಲ್ಲಿ ದೊಡ್ಡವರು ಅಂದರೆ ಲಕ್ಷ್ಮೀನಾರಾಯಣ ಇಬ್ಬರೇ. ಅದರಿಂದ ಭೀಮನು ಗುರುಗಳ ಜೊತೆಗೆ ಯುದ್ಧ ಮಾಡುವುದನ್ನು ಬಯಸೋದಿಲ್ಲ. ದೊಡ್ಡವರ ಜೊತೆಗೆ ಯುದ್ಧ ಮಾಡಲು ಬಯಸೋದಿಲ್ಲ. ತಸ್ಮಾತ್ ಅರ್ಜುನೇನೈವ ನಿವಾರ್ಯಾಹ ಇತ್ಯಶಿ. ಅದರಿಂದ ಅರ್ಜುನನಿಂದಲೇ ಭೀಷ್ಮದ್ರೋಣಾದಿಗಳನ್ನು ಎದುರಿಸಬೇಕಾಗ್ತದೆ ಹಾಗೆ ಅಂತ ಡಿಸೈಡ್ ಮಾಡಿದರು ಯುಧಿಷ್ಠಿರ. ಒಂದು ವೇಳೆ ಆಪತ್ಕಾಲ ಬಂತು ಅಂತ ಇಟ್ಟುಕೊಳ್ಳಿ, ಭೀಮಸೇನ ದೇವರು ಆಗ ಮಾತ್ರ ಹೋಗಿ ದೊಡ್ಡವರಾದರೂ ಸರಿ ಯುದ್ಧವನ್ನು ಮಾಡ್ತಾರೆ. ಆಪತ್ಕಾಲ ಅಂತ ಬಂದಿದ್ದರೆ, ಅಂಥದ್ದು ಪರಿಸ್ಥಿತಿ ಇಲ್ಲ ಅಂತ ಹೇಳಿದರೆ ಅವರು ಸುಮ್ಮನೆ ದೊಡ್ಡವರ ಜೊತೆಗೆ ಯುದ್ಧಕ್ಕೆ ಅಂತ ಹೋಗೋದಿಲ್ಲ ಹಾಗೆ ಅಂತ. ಈ ರೀತಿಯಾಗಿ ಚಿಂತೆ ಮಾಡ್ತಾ ಇದ್ದಾಗ ಅಲ್ಲಿ ವೇದವ್ಯಾಸರು ಬರ್ತಾರೆ. ಸರ್ವಜ್ಞ ಸರ್ವಶಕ್ತಿಶ್ಚ ಕೃಷ್ಣದ್ವೈಪಾಯನ ಅಗಮತ್. ಸರ್ವಜ್ಞರಾದ, ಎಲ್ಲವನ್ನು ಬಲ್ಲವರಾದ, ಸರ್ವಶಕ್ತ, ಎಲ್ಲ ಶಕ್ತಿಯೂ ತುಂಬಿದವರಾದ ವೇದವ್ಯಾಸರು ಅಲ್ಲಿಗೆ ಬಂದು ಯುಧಿಷ್ಠಿರನಿಗೆ ಒಂದು ಮಂತ್ರವನ್ನು ಹೇಳ್ತಾ ಇದ್ದಾರೆ. ಏನು ಚಿಂತೆ ಯಾಕೆ, ಎಲ್ಲವನ್ನು ಕೇಳಿ ಒಂದು ವಿಶೇಷವಾಗಿ ಒಂದು ಮಂತ್ರವನ್ನು ಹೇಳ್ತಾರೆ. ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಯುಧಿಷ್ಠಿರ, ನಾನು ನಿನಗೆ ಈ ಮಂತ್ರವನ್ನು ಉಪದೇಶ ಮಾಡ್ತೀನಿ, ನೀನು ಈ ಮಂತ್ರವನ್ನು ಅರ್ಜುನನಿಗೆ ಉಪದೇಶ ಮಾಡು. ಡೈರೆಕ್ಟಾಗಿ ಮಾಡ್ಬೋದಲ್ಲ, ವೇದವ್ಯಾಸರೇ ಸಾಕ್ಷಾತ್ತಾಗಿ ಅರ್ಜುನನಿಗೆ ಉಪದೇಶ ಮಾಡ್ಬೋದು. ಹಾಗೆ ಮಾಡಲಿಲ್ಲ. ವೇದವ್ಯಾಸರು ಯುಧಿಷ್ಠಿರನಿಗೆ, ಯುಧಿಷ್ಠಿರ ಅರ್ಜುನನಿಗೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಏನ ಜೇಷ್ಯತಿ ಫಲ್ಗುಣ ಭೀಷ್ಮದ್ರೋಣಾದಿಕಾನ್. ಈ ಮಂತ್ರದ ಒಂದು ಸಾಮರ್ಥ್ಯದಿಂದ ಅರ್ಜುನ ಭೀಷ್ಮ, ದ್ರೋಣ ಇವರೇ ಮೊದಲಾದವರನ್ನೆಲ್ಲ ಗೆಲ್ತಾನೆ. ಸರಿ ಹೋಯ್ತಾ? ನೋಡಿ, ಭೀಮಸೇನ ದೇವರು ಹೇಳಿದ್ದು ಅದಕ್ಕೆ ಒಪ್ಪಿಗೆ ಇದ್ದದ್ರಿಂದಲೇ ವೇದವ್ಯಾಸರು ಅಲ್ಲಿಗೆ ಸ್ಪಷ್ಟವಾಗಿ ಆವಿರ್ಭೂತರಾಗಿ ಯುಧಿಷ್ಠಿರನಿಗೆ ಬಂದ ಸಮಸ್ಯೆಯನ್ನು ಪರಿಹಾರ ಮಾಡಿದರು. ಅದರಿಂದ ಏನು ಒಂದು ಅರ್ಥ ಆಯಿತು? ಭೀಮಸೇನ ದೇವರಿಗೂ ವೇದವ್ಯಾಸರಿಗೂ ಒಂದು ಸಂಬಂಧ ಇದೆ ನೋಡಿ. ಅವರಲ್ಲಿ
ವಿರೋಧ ಇಲ್ಲ, ಐಕ್ಯಮತ್ಯ ಇದೆ ಎಂಬುದು ಸ್ಪಷ್ಟ ಆಗ್ತದೆ ನೋಡಿ. ಈ ರೀತಿಯಾಗಿ ಒಂದು ಮಂತ್ರವನ್ನು ವೇದವ್ಯಾಸರು ಯುಧಿಷ್ಠಿರನಿಗೆ ಕೊಡ್ತಾರೆ. ಇತ್ಯುಕ್ತೈವ ಅವಧನ್ ಮಂತ್ರಂ ಸರ್ವದೈವದ ದೃಷ್ಟಿತಂ. ಆ ಮಂತ್ರದ ಸಾಮರ್ಥ್ಯ ಏನು ಹಾಗೆಂದರೆ ಎಲ್ಲ ದೇವತೆಗಳನ್ನು ಕೂಡ ನೋಡಬಹುದಂತೆ. ಎಲ್ಲ ದೇವತೆಗಳನ್ನು ನೋಡಬಹುದು, ಅವರ ಅನುಗ್ರಹವನ್ನು ಪಡೆಯಬಹುದು, ಅವರ ಶಸ್ತ್ರ, ಅವರಿಂದ ಅಭಿಮನ್ಯವಾದ ಅಸ್ತ್ರಗಳನ್ನೆಲ್ಲ ಪಡಿಬಹುದು ಅಂತ ವಿಶಿಷ್ಟವಾದ ಮಂತ್ರ. ಅಂತಹ ಒಂದು ಮಂತ್ರವನ್ನು ಹೇಳಿದರು. ನ ಸ್ವಯಂ ಯವದತ್ ಪಾರ್ಥೆ ಫಲಾಧಿಕ್ಯಂ ಯಥೋ ಭವೇತ್. ಆ ಮಂತ್ರವನ್ನು ವೇದವ್ಯಾಸರು ಡೈರೆಕ್ಟಾಗಿ ಹೇಳಿಲ್ಲ. ಯಾಕೆ? ಅದು ಹೆಚ್ಚು ಫಲವನ್ನು ತಂದುಕೊಟ್ಟು ಬಿಡುತ್ತದೆ. ಸಾಕ್ಷಾತ್ತಾಗಿ ಹೇಳಿದರೆ ಏನಾಗ್ತದೆ? ಹೆಚ್ಚು ಫಲ ಬರುತ್ತದೆ. ಆದರೆ ಎಷ್ಟು ಬೇಕಾಗಿದೆ? ಭೀಷ್ಮ ದ್ರೋಣರನ್ನು ಎದುರಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಅದರಿಂದ ಯುಧಿಷ್ಠಿರನ ದ್ವಾರ ಕೊಟ್ಟರೆ ನಡೀತದೆ ಅಂತ ಹೇಳಿ ವೇದವ್ಯಾಸರು ಕೊಟ್ಟರು. ಭೀಷ್ಮದ್ರೋಣಾದಿ ವಿಜಯೇ ಏವ ಅವದತ್ ವೀರ್ಯಮೇವ ಹಿ ಅಲಂ ನಾಥೋ ಅಧಿಕಂ ಕಾರ್ಯಂ ಏತಾವತ್ ಯೋಗ್ಯಮಸ್ಯ ಚ ಫಲ್ಗುಣಸ್ಯ ಇತಿ ಭಗವಾನ್ ನ ಸ್ವಯಂ ಯವದನ್ ಮನುಂ. ಮತ್ತು ಹೆಚ್ಚಿನದ್ದು ಕೊಟ್ಟರೆ ಅದು ಅವನಿಗೆ ಜೀರ್ಣ ಆಗೋದಿಲ್ಲ, ಅರ್ಜುನನಿಗೆ ಜೀರ್ಣ ಆಗೋದಿಲ್ಲ ಅಂತ ಹೇಳಿ ಎಷ್ಟು ಬೇಕೋ ಎಷ್ಟು ಯೋಗ್ಯವೋ ತಿರುಗಿ ಏನಾಗ್ತದೆ? ಹೆಚ್ಚು ಪುಣ್ಯ ಆಗ್ತದೆ. ಯುಧಿಷ್ಠಿರನಿಗೆ ಹಾಗೆ ಆಯಿತು. ರಾಜಸು ಯಾಗ ಮಾಡಿ ಹೆಚ್ಚು ಪುಣ್ಯ ಆಯಿತು. ಅಂಥದ್ದೆಲ್ಲ ಆಗೋದು ಬೇಡ. ಅದರಿಂದ ಭೀಷ್ಮದ್ರೋಣಾದಿಗಳನ್ನು ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಂತ್ರವನ್ನು ಯುಧಿಷ್ಠಿರನ ದ್ವಾರ ಕೊಟ್ಟರೆ ಸಾಕು ಅಂತ ವೇದವ್ಯಾಸರು ತೀರ್ಮಾನ ಮಾಡಿ ಅಷ್ಟು ಕೊಡ್ತಾರೆ. ಗದೇ ವ್ಯಾಸೇ ಭಗವತಿ ಸರ್ವಜ್ಞೆ ಸರ್ವಕರ್ತೃ ಧರ್ಮರಾಜ ಅವಧನ್ ಮಂತ್ರಂ ಫಲ್ಗುಣಾಯ ರಹಸ್ಯಂ. ವೇದವ್ಯಾಸರು ಈ ಮಂತ್ರವನ್ನು ಉಪದೇಶ ಮಾಡಿ ಅಲ್ಲಿಂದ ಅಂತರ್ಧಾನರಾಗ್ತಾರೆ. ಆಗ ಅವರು ಹೋದ ಬಳಿಕ ಯುಧಿಷ್ಠಿರ ಅರ್ಜುನನಿಗೆ ಆ ಮಂತ್ರವನ್ನು ಏಕಾಂತದಲ್ಲಿ ಉಪದೇಶವನ್ನು ಕೂಡ ಮಾಡ್ತಾನೆ. ತಾಪ್ಯ ಫಲ್ಗುಣೋ ಮಂತ್ರಂ ಯಯೋ ಜ್ಯೇಷ್ಠೋ ಪ್ರಣಮ್ಯ. ಈ ಮಂತ್ರವನ್ನು ಪಡೆದು ಅರ್ಜುನ ಏನು ಮಾಡ್ತಾನೆ? ತಪಸ್ಸಿಗೆ ಅಂತ ಹೊರಡ್ತಾನೆ. ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಇಂದ್ರಕೀಲಕ ಅಂತ ಪರ್ವತ, ಯಾವುದು? ಇಂದ್ರಕೀಲಕ, ಹಾಗೆ ಆ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾನೆ. ಷಣ್ಮಾಸೆ ಅಧಿಗತೆ, 6 ತಿಂಗಳಾಯಿತು ತಪಸ್ಸು. 6 ತಿಂಗಳು ಅರ್ಜುನ ತಪಸ್ಸು ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಮೂಕ ಅಂತ ಒಂದು ಅಸುರ ಬರ್ತಾನೆ. ವರಾಹ ರೂಪದಲ್ಲಿ, ಹಂದಿಯ ರೂಪದಲ್ಲಿ ಮೂಕ ಎನ್ನತಕ್ಕ ಒಂದು ಅಸುರ ಬರ್ತಾನೆ. ವಧಾರ್ಥಂ ಫಲ್ಗುಣಸ್ಯ ಚ. ಅವನು ಯಾಕೆ ಬಂದದ್ದು? ಅರ್ಜುನನನ್ನು ಸಂಹಾರ ಮಾಡಬೇಕು ಅಂತ ಬರ್ತಾನೆ. ತಮ್ಞಾತ್ವಾ ಫಲ್ಗುಣೋ ವೀರ ಸಜ್ಜಂ ಕೃತ್ವ ಅದು ಗಾಂಡಿವಂ. ಅರ್ಜುನ ಅವನಿಗೆ ಗೊತ್ತಾಯಿತು, ಈ ಮೂಕ ಎನ್ನುವ ಅಸುರ ವರಾಹ ರೂಪದಿಂದ ನನ್ನನ್ನು ಸಂಹಾರ ಮಾಡಲಿಕ್ಕೆ ಬರ್ತಾನೆ ಅಂತ ಹೇಳಿ ಅವನು ತನ್ನ ಗಾಂಡೀವವನ್ನು ತೆಗೆದುಕೊಂಡು ವಜ್ರ ಸದೃಶವಾದ ಒಂದು ಬಾಣದಿಂದ ಆ ವರಾಹದ ಮೇಲೆ ಬಿಡ್ತಾನೆ. ಅದೇ ಸಂದರ್ಭದಲ್ಲಿ ಏನಾಯಿತು? ಕಿರಾತ ರೂಪದಲ್ಲಿ ರುದ್ರದೇವರು ಬರ್ತಾರೆ. ತ್ರಯಂಬಕ ರುದ್ರದೇವರು ಸಭಾರ್ಯಶ್ಚ ಪಾರ್ವತಿ ಸಮೇತರಾಗಿ ಅಲ್ಲಿಗೆ ಪ್ರಕಟಗೊಂಡು ಕಿರಾತ ರೂಪದಿಂದ ಅವರೂ ಕೂಡ ಒಂದು ಬಾಣದಿಂದ ಆ ವರಾಹನನ್ನು ಸಂಹಾರ ಮಾಡ್ತಾರೆ. ತೇನೋಕ್ತೌಸೋ ಮಯೈವಾಯಂ ವರಾಹೋ ಅನುಗತೋದ್ಯಹಿ. ಆಗ ರುದ್ರದೇವರು ಹೇಳಿದ್ರಂತೆ, ನೋಡಪ್ಪ ಅರ್ಜುನ, ನನ್ನ ಬಾಣದಿಂದಲೇ ಈ ವರಾಹ ಸತ್ತೋಗಿದೆ. ನಾನು ಬಾಣದಿಂದ ಲಕ್ಷ್ಯ ಮಾಡಿ ಈ ವರಾಹನನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ನೀನೂ ಕೂಡ ಒಂದು ಬಾಣವನ್ನು ಬಿಟ್ಟು ಅದನ್ನು ಸಂಹಾರ ಮಾಡುವ ಪ್ರಯತ್ನವನ್ನು ಮಾಡ್ತೀಯಾ? ನಾನು ಯಾವ ವಸ್ತುವಿಗೆ ಲಕ್ಷ್ಯವಾಗಿ ಇಟ್ಟು ಬಾಣ ಬಿಟ್ಟನೋ ಅದೇ ವಸ್ತುವಿಗೆ ನೀನು ಲಕ್ಷ್ಯವಾಗಿ ಬಾಣವನ್ನು ಬಿಟ್ಟರೆ ಅದು ನನಗೆ ಮಾಡಿದ ಅವಮಾನ. ಹಾಗೆ ಅಂತ ಕಿರಾತ ರೂಪದಲ್ಲಿ ಇದ್ದ ರುದ್ರದೇವರು ಹೇಳಿ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ, ಹಾಗೆ ನನಗೆ ಅವಮಾನ ಮಾಡಿದ್ಯಾ, ಬಾ ಯುದ್ಧಕ್ಕೆ ಅಂತ ರುದ್ರದೇವರು ಅರ್ಜುನನನ್ನು ಕರೀತಾರೆ. ಇತ್ಯುಕ್ತ ಫಲ್ಗುಣ ಪ್ರಾಹ ತಿಷ್ಠನ ಮೋಕ್ಷಸೆ. ಅದಕ್ಕೂ ಅರ್ಜುನ ಹೇಳಿದಂತೆ, ಹೌದು ನಾನು ಯುದ್ಧ ಮಾಡ್ತೀನಿ, ನಿಲ್ಲು ಓಡೋಗಬೇಡ ಹಾಗೆ ಅಂತ ಅರ್ಜುನನು ಹೇಳಿ ತಾನು ಯುದ್ಧಕ್ಕೆ ಅಂತ ಮಾಡ್ತಾನೆ. ಇಬ್ಬರ ಮಧ್ಯದಲ್ಲಿ ಯುದ್ಧ ಆಗ್ತದೆ. ಕಿರಾತ ರೂಪದಲ್ಲಿ ಇದ್ದ ರುದ್ರದೇವರಿಗೂ ಅರ್ಜುನನಿಗೂ. ತತ್ರ ಅಖಿಲಾನಿ ಶಾಸ್ತ್ರಾನಿ ಫಲ್ಗುಣಸ್ಯ ಅಗ್ರಸತ್ ಶಿವ. ಅರ್ಜುನ ಬಿಟ್ಟ ಎಲ್ಲ ಬಾಣವನ್ನು ರುದ್ರದೇವರು ಏನು ಮಾಡ್ತಾರೆ? ನುಂಗಿ ಹಾಕಿಬಿಡ್ತಾರೆ. ಅರ್ಜುನನ ಎಲ್ಲ ಬಾಣವನ್ನು ರುದ್ರದೇವರು ನುಂಗಿದು. ತತಃ ಅರ್ಜುನಸ್ತು ಗಾಂಡೀವಂ ಸಮಾದಾಯ ಅಭ್ಯದಾಡಯತ್. ಏನಿದು ಹಾಗೆ ಅಂತ ಆಶ್ಚರ್ಯಪಟ್ಟು ಅರ್ಜುನ ಗಾಂಡೀವದಿಂದಲೇ ಹೊಡೆಯೋಕ್ಕೆ ಬಿಲ್ಲಿನಿಂದಲೇ ಹೊಡೆಯೋಕ್ಕೆ ಹೋದ. ಬಾಣದಿಂದ ಅಲ್ಲ, ಬಿಲ್ಲಿನಿಂದಲೇ ಹೊಡೆಯೋಕ್ಕೆ ಹೋದಾಗ
ತಥಾಪಿ ಅಗ್ರಸರ್, ಅದನ್ನು ಕೂಡ ನುಂಗಾಕಿದರಂತೆ. ಗಾಂಡೀವ ಧನುಸ್ಸನ್ನೇ ಕಿರಾತ ರೂಪದಲ್ಲಿ ಇದ್ದ ರುದ್ರದೇವರು ನುಂಗಿ ಹಾಕಿದರು. ಆಗ ಬಾಹುಯುದ್ಧ ಆಯಿತು. ಇನ್ನೇನೆಲ್ಲ ಆಯುಧ ಹೋಯಿತು, ಇನ್ನೇನು ಮಾಡೋದು? ಬಾಹುಯುದ್ಧವನ್ನು ಮಾಡಿದರು ಇಬ್ಬರು. ಆ ಬಾಹುಯುದ್ಧದಲ್ಲಿ ಏನಾಯಿತು? ಪಿಂಡೀಕೃತ್ಯ ರುದ್ರದೇವರು ಅರ್ಜುನನನ್ನು ಪಿಂಡ ಮಾಡಿ ದೂರಕ್ಕೆ ಎಸೆದರಂತೆ. ಶಿಕ್ಷೇಪಾತ ಧನಂಜಯಂ ಮೂರ್ಛಂ ಅವಾಪ ಮಹತೀಂ ಫಲ್ಗುಣೋ ರುದ್ರಪೀಡಿತ. ರುದ್ರದೇವರಿಂದ ಪೀಡಿತನಾಗಿ ಅರ್ಜುನ ಮೂರ್ಛೆಯಾಗಿ ದೂರಕ್ಕೆ ಹೋಗಿ ಬಿದ್ದ. ಮೂರ್ಛೆಯಾಗಿ ದೂರ ಹೋಗಿ ಬೀಳ್ತಾನೆ. ಸ್ವಲ್ಪ ಆದ ಮೇಲೆ ಎಚ್ಚೆತ್ತುಕೊಂಡಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ರುದ್ರದೇವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ರುದ್ರದೇವರನ್ನು ಆರಾಧನೆ ಮಾಡ್ತಾ ಇದ್ದಾನೆ. ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಬಂತು. ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹೆಂಗೆ ಸಾಧ್ಯ ಇದು? ಈಗನ್ನೂ ವೇದವ್ಯಾಸರು ಮಂತ್ರವನ್ನು ಕೊಟ್ಟೋದು 6 ತಿಂಗಳು ಆಗಿಲ್ಲ. ಏನಂತ? ಎಲ್ಲ ದೇವತೆಗಳನ್ನು ವಶಪಡಿಸಿಕೊಳ್ಳುವ ಶಕ್ತಿ ನಿನಗೆ ಬರಲಿ ಹಾಗೆ ಅಂತ ಮಂತ್ರವನ್ನು ಉಪದೇಶ ಮಾಡಿ ಹೋದರೆ ಈಗ ಏನಾಯಿತು? ರುದ್ರದೇವ್ರ ಜೊತೆಗೆ ಯುದ್ಧ ಮಾಡಿ ಮೂರ್ಛಿತರಾದರು. ಮತ್ತೇನಾಯಿತು? ವೇದವ್ಯಾಸರ ಮಂತ್ರ ಟುಸ್ಸಾಯಿತು. ಹೌದಾ? ಹಾಂ ಹಾಂ ಇಲ್ಲ, ಆಗಿಲ್ಲ ನೋಡಿ. ವೇದವ್ಯಾಸರ ಆ ಥರ ಮಂತ್ರ ಕೊಟ್ಟಿಲ್ಲ. ಸರ್ವದೇವೈಹಿ ಅಂತ ಕೊಟ್ಟಿದ್ದಾರೆ. ಎಲ್ಲ ದೇವತೆಗಳು ಕೂಡ ವಶರಾಗಬೇಕು, ಅಸ್ತ್ರಗಳನ್ನು ಕೊಡಬೇಕು ಅಂತ ವರ. ನಾವ್ಯಾಕೆ ನ್ಯೂನತೆ ಮಾಡಬೇಕು? ತಾರತಮ್ಯದಲ್ಲಿ ಚಿಕ್ಕವರು ಹಾಗೆ ಅಂತ ಯಾರೇ ಇರಲಿ. ಅಷ್ಟು ಮಾತ್ರ ಅಲ್ಲ, ಮುಂದೆ ಕೃಷ್ಣನು ಹೇಳಿದ್ದಾನೆ, ನಾನು ಭೂಮಿಯಲ್ಲಿ ಇರುವ ತನಕ ನಿನ್ನನ್ನು ಯಾರೂ ಕೂಡ ಸೋಲಿಸಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ವೇದಾಂಗ ತೀರ್ಥರು ಅಂತ ಒಬ್ಬರು ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಆ ವೇದಾಂಗ ತೀರ್ಥರು ಬರೀತಾರೆ, ಧರಾತಲಸ್ಥಿತೇ ನ ಮಯ್ಯಮಂ ಕಶ್ಚನ ಜೇಷ್ಯತಿ. ನಾನು ಭೂಮಿಯಲ್ಲಿ ಇರುವ ತನಕ ಅರ್ಜುನನನ್ನು ಯಾರೂ ಗೆಲ್ಲಿಕ್ಕಾಗೋದಿಲ್ಲ. ಈ ವರ ಅವನಿಗೆ ಇದೆ ಹಾಗೆ ಅಂತ ವರ ಕೊಟ್ಟದ್ದು ಯಾರು? ಕೃಷ್ಣ ಪರಮಾತ್ಮ. ಆಗಿರುವಾಗ ಕೃಷ್ಣನ ವರ ಇದೆ, ವೇದವ್ಯಾಸರು ಕೊಟ್ಟ ಮಂತ್ರ ಇದೆ. ನೋಡ್ರೆ ಏನಾಯಿತು? ಮೊದಲು ಬಾರಿ ಇನ್ನು ಯಾರ ಮೇಲೆ ಪ್ರಯೋಗ ಮಾಡಿಲ್ಲ. ಮೊದಲು ಬಾರಿ ರುದ್ರದೇವ್ರ ಮೇಲೆ ಪ್ರಯೋಗ ಮಾಡಬೇಕು ಅಂತ ಹೋಗ್ತಾನೆ, ಫೇಲ್ ಆಗೋಯ್ತು. ನಮಗಾಗಿದ್ದರೆ ಏನಾಯಿತು? ಅಲ್ಲೇ ಬೈತಾ ಬಿದ್ದಿರ್ತೀವಿ. ಏನು ವರ ಕೊಟ್ಟಿಯೋ, ಏನು ವೇದವ್ಯಾಸರೋ, ನೀವು ಹೆಸರು ಮಾತ್ರ ವೇದವ್ಯಾಸ ಅಷ್ಟೇ, ಒಂದು ಮಂತ್ರ ಕೊಡ್ಲಿಕ್ಕೆ 4 ಹಾಗೆ ಅಂತ ಅಲ್ಲೇ ಬೈತಾ ಇದ್ದೀವೋ ಏನೋ. ಹೌದಲ್ಲ? ಕೊಟ್ಟ ಮಂತ್ರ ಕೆಲಸ ಮಾಡಲಿಲ್ಲ. ರುದ್ರದೇವ್ರ ಜೊತೆಗೆ ಮೂರ್ಛೆ ಆಗಿ ಬಿದ್ದಿದ್ದಾನೆ. ಅವನು ಏನು ಮಾಡಬೇಕು? ಇಲ್ಲಿ ಪ್ರಶ್ನೆ ಬಂತು. ಈ ವಿಚಾರ ನೋಡಿದರೆ ನಮಗೆ ಕೃಷ್ಣನಲ್ಲಿ ವೇದವ್ಯಾಸರಲ್ಲಿ ಭಕ್ತಿ ಬರಲು ಸಾಧ್ಯನಾ? ಹೌದಲ್ಲ. ಕಿರಾತ ರೂಪದಲ್ಲಿ ಇದ್ದ ರುದ್ರದೇವರನ್ನು ಅರ್ಜುನ ಗೆಲ್ಲಿಕ್ಕಾಗಿಲ್ಲ. ಏನೋ ವೇದವ್ಯಾಸರು ಮಂತ್ರಗಿಂತ ಏನು ಕೆಲಸ ಮಾಡೋದಿಲ್ಲವೋ ಏನೋ ಹಾಗೆ ಅಂತ ನಮಗೇನಾಗ್ಬಿಡುತ್ತೆ? ಮೊದಲೇ ಗಾಯತ್ರಿ ಮಾಡುವವರಲ್ಲ, ಇದ್ದ ಒಂದು ಮಂತ್ರದ ಮೇಲೂ ವಿಶ್ವಾಸ ಹೋಗ್ಬಿಡುತ್ತದೆ. ಹೌದಲ್ಲ? ದೇವರ ಮೇಲೆ ಭಕ್ತಿ ಬರುತ್ತದಾ? ಗಾಯತ್ರಿ ಮಂತ್ರದಲ್ಲಿ ಭಕ್ತಿ ಬರುತ್ತದಾ? ಬರೋದಿಲ್ಲ. ಅದಕ್ಕೆ ನಿರ್ಣಯ ಓದಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯ ಸಂಶಯಚ್ಛಿದ, ಎಲ್ಲ ಸಂಶಯವನ್ನು ಪರಿಹಾರ ಮಾಡತಕ್ಕ ಗ್ರಂಥ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ರುದ್ರದೇವರು ಈ ಯುದ್ಧ ಆಗಲಿಕ್ಕೆ ಮುಂಚೆ ತಾವು ವಿಷ್ಣುವನ್ನು ಕುರಿತು ತಪಸ್ ಮಾಡಿದರಂತೆ. ಪೂರ್ವಂ ಸಂಪ್ರಾರ್ಥಯಾಮಾಸ ಶಂಕರ ಗರುಡಧ್ವಜಂ. ಸ್ವಾಮಿ ಏನಂತ ತಪಸ್ ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೀತಾರೆ. ಯದ್ಯಪಿ ಮೊಮ್ಮಗ ವರವನ್ನು ಪಡೀತಾರೆ. ಏನು ಅಂತ? ಸ್ವಾಮಿ, ನನಗಿಂತ ಅವರರು ಯಾರಿದ್ದಾರೋ ಅವ್ರ ಜೊತೆಗೆ ಯುದ್ಧ ಮಾಡಿದಾಗ ನಾನು ಸೋತೋಗಬಾರ್ದು, ನಾನು ಗೆಲ್ಲಬೇಕು ಹಾಗೆ ಅಂತ ರುದ್ರದೇವರು ವಿಷ್ಣುವಿನ ಹತ್ರದಿಂದ ಒಂದು ವರ ಪಡೆದಿದ್ದಾರೆ. ಯಾಕೆ ಗೊತ್ತು? ಅರ್ಜುನಾದಿಗಳು ತಾರತಮ್ಯದಲ್ಲಿ ಯದ್ಯಪಿ ಗುಣದಿಂದ ಕಡಿಮೆಯಾಗಿದ್ದಾರೆ, ಆದರೂ ಕೂಡ ಈ ವರ ಪರಮಾತ್ಮ ವರ ಕೊಟ್ಟಿದ್ದಾನೆ ಅರ್ಜುನನಿಗೆ. ಆದರೂ ಕೂಡ ರುದ್ರದೇವರು ಸೋತರ ಅರ್ಜುನನ ಹತ್ರ ಏನು ಪ್ರೆಸ್ಟೀಜ್ ಪ್ರಶ್ನೆ ನೋಡಿ, ಅದು ಗೌರವ ಉಳಿಯೋದಿಲ್ಲ. ಅದರಿಂದ ರುದ್ರದೇವರು ತಾವೇನು ಮಾಡಿದರು? ತಾವು ಒಂದು ತಪಸ್ಸನ್ನು ಮಾಡಿ ಪರಮಾತ್ಮನ ಹತ್ರ ಮೊದಲು ಒಂದು ವರ ಪಡ್ಕೊಂಡ್ಬಿಟ್ರು. ಏನಂತ? ನನಗಿಂತ ಕೆಳಗಿನವರ ಜೊತೆಗೆ ನಾನು ಯುದ್ಧ ಮಾಡಿದಾಗ ನಾನು ಗೆಲ್ಲಬೇಕು ಹಾಗೆ. ಪರಮಾತ್ಮನ ಆಯಿತು ತಥಾಸ್ತು ಅಂತ ಆ ವರವನ್ನು ಕೊಟ್ಟಿದ್ದಾನೆ. ಇತ್ಯುಕ್ತ ಪ್ರದದೋ ವಿಷ್ಣು ಉಮಾಧೀಶಾಯ ತಂಬರ. ಉಮಾಧೀಶ
ಉಮೆಯ ಪತಿಯಾದ ರುದ್ರದೇವರಿಗೆ ಆ ವರವನ್ನು ಕೊಡ್ತಾರೆ. ತೇನ ಅಜಯತ್ ಶ್ವೇತವಾಹಂ. ಆ ಒಂದು ವರದ ಬಲದಿಂದ ಅರ್ಜುನನನ್ನು ರುದ್ರದೇವರು ಗೆಲ್ಲಿಕ್ಕಾಯ್ತೇ ಹೊರತು ವೇದವ್ಯಾಸರು ಉಪದೇಶ ಮಾಡಿದ ಮಂತ್ರ ಆಗಲಿ ಅಥವಾ ಕೃಷ್ಣನ ಒಂದು ಅನುಗ್ರಹ ಆಗಲಿ ಅದು ವ್ಯರ್ಥ ಆಗೋದಿಲ್ಲ. ಇದು ವೆರಿಫೈ ಮಾಡಿಬಿಟ್ರೆ, ಇದನ್ನು ನಾವು ಸರಿಯಾಗಿ ಅನಲೈಸ್ ಮಾಡಿ ತಿಳ್ಕೊಂಬಿಟ್ರೆ ದೇವರಲ್ಲಿ, ವೈಷ್ಣವ ಮಂತ್ರಗಳಲ್ಲಿ ನಮಗೇನು ಬರಬೇಕು? ಅಪಾರವಾದ ಭಕ್ತಿ ಶ್ರದ್ಧೆ ಬರಲೇಬೇಕು. ಮಂತ್ರಗಳು ಸುಳ್ಳು ಆಗೋದಿಲ್ಲ. ಧಿಯೋ ಏನೋ ಪ್ರಚೋದಯಾದಂತ ಚೆನ್ನಾಗಿ ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಪರಮಾತ್ಮ ಸದ್ಬುದ್ಧಿಯನ್ನು ಕೊಟ್ಟೇ ಕೊಡ್ತಾನೆ. ಸದ್ಬುದ್ಧಿ ಬಂದಿಲ್ಲ ಅಂದರೆ ಏನರ್ಥ? ಸದ್ಬುದ್ಧಿ ಬಂದಿಲ್ಲ, ನಾನು ಜಪ ಮಾಡಿದೆ ಸದ್ಬುದ್ಧಿ ಬಂದಿಲ್ಲ ಹಾಗಂದರೆ ಏನರ್ಥ? ನಮ್ಮಲ್ಲೇ ಏನೋ ನ್ಯೂನತೆ ಇದೆ, ಅದು ಸರಿಪಡಿಸ್ಕೋಬೇಕು ಹೊರತು ಮಂತ್ರದಲ್ಲಿ ದೋಷವನ್ನು ಹುಡುಕ್ತಾ ಹೋಗಬಾರ್ದು. ಸರಿಯಾಗಿ ಅರ್ಥ ಚಿಂತನೆ ಮಾಡಿ, ದೇವತಾ ಋಷಿ ಛಂದಸ್ಸು ಅಂತೆಲ್ಲ ಇದೆ. ಒಂದೊಂದು ಮಂತ್ರ ಉಚ್ಚಾರಣೆ ಮಾಡಬೇಕಾದ್ರೂ ಕೂಡ ದೇವತಾ ಋಷಿ ಛಂದಸ್ಸನ್ನೆಲ್ಲ ಧ್ಯಾನ ಮಾಡಿ, ಧ್ಯಾನ ಶ್ಲೋಕ ಅಂತ ಇದೆ, ಅದನ್ನು ಚಿಂತನೆ ಮಾಡಿ, ಆ ಮಂತ್ರ ಪ್ರತಿಪಾದ್ಯ ದೇವತಾ ಅಂತ ಇದೆ, ಅವರನ್ನು ಕೂಡ ಧ್ಯಾನ ಮಾಡ್ತಾ ಮಂತ್ರದ ಅರ್ಥಪೂರ್ವಕ ನಾವು ಮಂತ್ರವನ್ನು ಪಡಿಸಿದರೆ ಅವಶ್ಯವಾಗಿ ಅದು ಫಲವನ್ನು ಕೊಟ್ಟೇ ಕೊಡ್ತದೆ. ನೋಡಿ, ಗೋಪಾಲದಾಸರೇ ಸಾಕ್ಷಿ. ಇದೇ ಗಾಯತ್ರಿನೇ ಅವರು ಓದಿದ್ದು, ಜಪ ಮಾಡಿದ್ದು ಯಾವುದು? ಇದೇ ಗಾಯತ್ರಿನೇ. ಎಷ್ಟು ಸಾಮರ್ಥ್ಯ ಅಂದರೆ ಅವ್ರ ಎದುರುಗಡೆ ಯಾರ ಮುಂದೆ ಬಂದರೂ ಸಾಕಂತೆ. ಹಿಂದಿನ 3 ಜನ್ಮ ಏನಾಗಿದ್ದರು, ಮುಂದಿನ 3 ಜನ್ಮ ಏನಾಗಿರ್ತಾರೆ, ಈ ಜನ್ಮ ಏನಾಗಿರ್ತಾರೆ, 7 ಜನ್ಮದ ಭೂತ ವರ್ತಮಾನ ಭವಿಷ್ಯದ ಎಲ್ಲವನ್ನು ನುಡಿದು ಬಿಡೋರು. ಯಾವುದರ ಸಾಮರ್ಥ್ಯ? ಗಾಯತ್ರಿಯ ಸಾಮರ್ಥ್ಯ. ಸೊ ಮಂತ್ರಕ್ಕೆ ಅವಶ್ಯವಾಗಿ ಬಲ ಇದ್ದೇ ಇರ್ತದೆ. ನಾವು ಅದನ್ನು ಯದ್ಯಪಿ ಕಲಿಯುಗನೇ, ಯಾವುದೋ ಕೃತಯುಗದಲ್ಲಿ ನಡೆದ ಕಥೆ ಅಲ್ಲ ಗೋಪಾಲದಾಸರದು, ಕಲಿಯುಗದಲ್ಲಿ ಆದ ಘಟನೆ ಇವೆಲ್ಲ. ಅದರಿಂದ ವೇದ ಮಂತ್ರಗಳು ಯಾವ ಕಾಲಕ್ಕೂ ಸುಳ್ಳು ಆಗೋದಿಲ್ಲ. ಆ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಔಷಧಿ, ಈ ವೇದ ಮಂತ್ರಗಳು, ಈ ಅರ್ಚಕರು, ಅವ್ರ ಮೇಲೆ ಯಾವುದು ನಡೀತದೆ? ಜ್ಯೋತಿಷ್ಯ ಅಲ್ಲ, ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತದೆ? ವಿಶ್ವಾಸ. ತೀರ್ಥ, ಇದೆಲ್ಲ ಯಾವುದು ಕೆಲಸ ಮಾಡುತ್ತದೆ? ವಿಶ್ವಾಸ. ನೀವು ಎಷ್ಟು ಮಂತ್ರಾಕ್ಷತೆ, ನೀವು ಎಷ್ಟು ವಿಶ್ವಾಸ ಇಡ್ತೀರೋ ಅಷ್ಟು ಫಲದಾಯಕ ಆಗ್ತದೆ ಅದು. ನಿಮಗೆ ವಿಶ್ವಾಸ ಇಲ್ಲ ಅಂದರೆ ಆ ವಸ್ತು ಪಾಪ ಏನು ಮಾಡೋದು? ಅದು ಜಡ. ಅದು ಅದರೊಳಗಿದ್ದು ದೇವರ ಆ ಶಕ್ತಿಯನ್ನು ಕೊಡ್ತಾನೆ. ನಿಮಗೆ ವಿಶ್ವಾಸ ಇದ್ದರೆ ಅದರಲ್ಲಿ ಫಲ ಸಿಕ್ಕೇ ಸಿಗ್ತದೆ. ನಿಮಗೆ ವಿಶ್ವಾಸ ಇಲ್ಲ ಅಂದರೆ ಅದರ ಹತ್ರ ಹೋಗಬೇಡಿ ಅಂತ ಒಟ್ಟು. ಈ ರೀತಿಯಾಗಿ ಆಚಾರ್ಯರು ನಿರೂಪಣೆ ಮಾಡಿ ರುದ್ರದೇವರಿಂದ ಯಾಕೆ ಗೆಲ್ಲಿಕ್ಕಾಯಿತು, ಪರಮಾತ್ಮನ ವರ ಇದೆ ಅಂತ ನಮಗೆ ಆ ವಿಚಾರವನ್ನು ತಿಳಿಸಿ ನಮಗೆ ವೇದವ್ಯಾಸರಲ್ಲಿ ಕೃಷ್ಣನಲ್ಲಿ ಭಕ್ತಿ ಬರುವಂತೆ ಮಾಡಿದರು. ನೋಡಿ, ಅದು ಮುಖ್ಯ. ಒಂದು ಶಾಸ್ತ್ರ ಕೇಳಿದರೆ ಪರಮಾತ್ಮನಲ್ಲಿ ಏನು ಬರಬೇಕು? ಇದ್ದ ಭಕ್ತಿ ಹೆಚ್ಚಾಗಬೇಕು. ಕನಿಷ್ಠ ಪಕ್ಷ ಇದ್ದ ಭಕ್ತಿ ಹೋಗಬಾರ್ದು, ಅಷ್ಟನ್ನಾರು ಉಳಿಸ್ಕೋಬೇಕು. ನಾವು ಇರೋದೇ ಚಾರು ಚೂರು ಭಕ್ತಿ ಇಂಥದ್ದನ್ನೆಲ್ಲ ಕೇಳಿಬಿಟ್ರೆ, ಮಹಾಭಾರತ ಕೇಳಿದರೆ ಇದ್ದ ಭಕ್ತಿಯು ಹೋಗ್ಬಿಡುತ್ತದೆ. ಹಂಗೆ ಆಗಬಾರ್ದು. ಕತೆ ಕೇಳಿದಷ್ಟು ಭಕ್ತಿ ಬೆಳೀತದ ಅಂತ ನಾವು ಪರೀಕ್ಷೆ ಮಾಡ್ಕೋಬೇಕಂತೆ. ಮತ್ತು ವೇದವ್ಯಾಸರು ಏನು ಮಾಡಿದರು? ಕೇವಲಾನ್ ವೈಷ್ಣವ ಮಂತ್ರಾನ್ ವ್ಯಾಸಃ ಪಾರ್ಥಾಯ ನೋದದೌ. ವೇದವ್ಯಾಸರು ಇನ್ನೊಂದು ಮಾಡಿದರು. ಏನು ಮಾಡಿದರು? ಕೆಲವು ಮಂತ್ರಗಳು ಕೇವಲ ವಿಷ್ಣುವನ್ನು ಕೊಂಡಾಡುವ ಮಂತ್ರ, ಕೆಲವು ಮಂತ್ರಗಳು, ವೇದ ಮಂತ್ರಗಳು ದೇವರನ್ನೂ ಹೇಳ್ತದೆ, ಲಕ್ಷ್ಮೀದೇವಿಯನ್ನು ಹೇಳ್ತದೆ, ವಾಯುದೇವರನ್ನು ಹೇಳ್ತದೆ, ಉಳಿದ ದೇವತೆಯನ್ನು ಹೇಳ್ತದೆ. ಉದಾಹರಣೆಗೆ ಅಗ್ನಿಸೂಕ್ತ ಅಂತ ತೆಗೆದುಕೊಳ್ಳೋಣ. ಅಗ್ನಿಸೂಕ್ತ ಯಾರನ್ನ ಹೇಳ್ತದೆ? ಅಗ್ನಿದೇವರನ್ನು ಸ್ತೋತ್ರ ಮಾಡುವ ಸೂಕ್ತ. ಅದು ಯಾರನ್ನ ಕೊಂಡಾಡುತ್ತದೆ? ಅಗ್ನಿದೇವರನ್ನು ಕೊಂಡಾಡ್ತದೆ. ಅದಕ್ಕಿಂತ ಮುಖ್ಯವಾಗಿ ವಾಯುದೇವರನ್ನು ಕೊಂಡಾಡ್ತದೆ. ಅಗ್ನಿಗೆ ಆ ಸಾಮರ್ಥ್ಯವನ್ನು ಕೊಟ್ಟದ್ದು ಯಾರು? ವಾಯುದೇವರು. ಅದರಿಂದ ಅಗ್ನಿ ಸೂಕ್ತ, ಅಗ್ನಿ ಎನ್ನುವ ಶಬ್ದ ಆಗಲಿ, ಅಗ್ನಿ ಸೂಕ್ತ ಆಗಲಿ ಯಾರನ್ನು ಕೊಂಡಾಡ್ತದೆ? ವಾಯುದೇವರನ್ನು ಕೊಂಡಾಡ್ತದೆ. ಇನ್ನು ಯಾರನ್ನು ಕೊಂಡಾಡುತ್ತದೆ ಹಾಗೆಂದರೆ ಅದಕ್ಕಿಂತ ಮುಖ್ಯವಾಗಿ, ವಾಯುದೇವರಿಗಿಂತ ಮುಖ್ಯವಾಗಿ ಲಕ್ಷ್ಮಿಯನ್ನು ಕೊಂಡಾಡುತ್ತದೆ. ಯಾಕೆ? ಆ ವಾಯುದೇವರಿಗೆ ಶಕ್ತಿಯನ್ನು ಕೊಟ್ಟದ್ದು ಕೂಡ ಲಕ್ಷ್ಮೀದೇವಿ. ಪ್ರಕೃತಿಯ ಒಂದು ಶಕ್ತಿ ಇದ್ದೇ ಇದೆ. ಆ ಪ್ರಕೃತಿಗೆ ಶಕ್ತಿಯನ್ನು ಕೊಟ್ಟದ್ದು ಯಾರು? ಪರಮಾತ್ಮ. ಅದರಿಂದ ಮುಖ್ಯವಾಗಿ ಅಗ್ನಿ ಸೂಕ್ತ ಯಾರನ್ನು ಕೊಂಡಾಡುತ್ತದೆ? ಪರಮಾತ್ಮನನ್ನೇ ಕೊಂಡಾಡುತ್ತದೆ. ಪರಮ ಮುಖ್ಯ ವೃತ್ತಿಯಿಂದ
ಇದೇ ರೀತಿಯಾಗಿ ಎಲ್ಲ ಮಂತ್ರಗಳು, ವೇದ ಮಂತ್ರಗಳು ಯಾರನ್ನು ಕೊಂಡಾಡುತ್ತದೆ? ಪರಮಾತ್ಮನನ್ನೇ ಕೊಂಡಾಡುತ್ತದೆ. ತದನಂತರ ಕೆಲವು ಮಂತ್ರಗಳು ನಾರಾಯಣನನ್ನು ಮಾತ್ರ ಹೇಳುವ ಮಂತ್ರಗಳನ್ನು ಬಿಟ್ಟು ಉಳಿದ ಮಂತ್ರಗಳು ಲಕ್ಷ್ಮೀದೇವಿಯನ್ನು ಕೊಂಡಾಡುತ್ತದೆ. ಅದೇ ರೀತಿಯಾಗಿ ನಾರಾಯಣ ಮತ್ತು ಲಕ್ಷ್ಮಿ ಇವರನ್ನು ಮಾತ್ರ ಹೇಳುವ ಕೆಲವು ಮಂತ್ರಗಳನ್ನು ಬಿಟ್ಟು ಉಳಿದ ಎಲ್ಲ ವೇದ ಮಂತ್ರಗಳು ಯಾರನ್ನು ಕೊಂಡಾಡುತ್ತದೆ? ವಾಯುದೇವರನ್ನು ಕೊಂಡಾಡುತ್ತದೆ. ಅದೇ ವಾಯುದೇವರನ್ನು ಎಲ್ಲ ವೇದ ಮಂತ್ರಗಳು ಕೂಡ ಕೊಂಡಾಡುತ್ತದೆ ಅಂತ, ಕೆಲವು ಮಂತ್ರಗಳನ್ನು ಬಿಟ್ಟು. ಉದಾಹರಣೆಗೆ ಪುರುಷ ಸೂಕ್ತ, ಅದು ಕೇವಲ ವಿಷ್ಣುವನ್ನು ಮಾತ್ರ ಕೊಂಡಾಡತಕ್ಕ ಮಂತ್ರ. ಶ್ರೀ ಸೂಕ್ತ ಕೇವಲ ಲಕ್ಷ್ಮಿಯನ್ನು ಮಾತ್ರ ಸ್ತೋತ್ರ ಮಾಡತಕ್ಕ, ಅಲ್ಲಿ ವಾಯುದೇವರಿಗೆ ಇಲ್ಲವೇ ಇಲ್ಲ, ವಾಯುದೇವರನ್ನು ಕೊಂಡಾಡೋದಿಲ್ಲ ಅಂತ ಒಟ್ಟು. ಆದರೆ ಈ ರೀತಿಯಾಗಿ ಕೆಲವುದನ್ನು ಬಿಟ್ಟು ಎಲ್ಲ ವೇದ ಮಂತ್ರಗಳು ಕೂಡ ವಾಯುದೇವರನ್ನು ಕೊಂಡಾಡುತ್ತದೆ. ಮುಖ್ಯವಾಗಿ ಎಲ್ಲ ಮಂತ್ರಗಳು ಯಾರನ್ನು ಕೊಂಡಾಡುತ್ತದೆ? ಪರಮಾತ್ಮನನ್ನೇ ಕೊಂಡಾಡುತ್ತದೆ. ಅದರಿಂದ ವೇದವ್ಯಾಸರು ಯುಧಿಷ್ಠಿರನಿಗೆ ಕೊಟ್ಟ ಮಂತ್ರ ಅದು ಯಾರನ್ನು ಹೇಳುತ್ತದೆ? ಅದು ಪರಮಾತ್ಮನನ್ನೂ ಹೇಳುತ್ತದೆ, ರುದ್ರದೇವರನ್ನು ಹೇಳುತ್ತದೆ. ಇಬ್ಬರನ್ನು ಹೇಳುವ ಮಂತ್ರ ಅದು. ಪರಮಾತ್ಮನನ್ನು ಹೇಳುವ ಮಂತ್ರ, ಆ ಮಂತ್ರವನ್ನು ಹಿಡ್ಕೊಂಡೇ ರುದ್ರದೇವನ ಕುರಿತು ತಪಸ್ ಮಾಡಲಿಕ್ಕೆ ಬಂದದ್ದು ಅರ್ಜುನ. ರುದ್ರದೇವರು ಪ್ರತ್ಯಕ್ಷರಾದರು ಕಿರಾತ ರೂಪದಿಂದ ಆರಂಭದಲ್ಲಿ. ಯಾಕೆ ಈ ರೀತಿಯಾಗಿ ಯಾಕೆ ಕೊಟ್ಟರು? ಕೇವಲ ವಿಷ್ಣು ಪ್ರತಿಪಾದಕ ಮಂತ್ರವನ್ನು ಕೊಡಬಹುದಾಯಿತಲ್ಲ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೂ ಆಚಾರ್ಯರು ಉತ್ತರ ಕೊಡ್ತಾರೆ. ಇವರ ಇಂಟೆನ್ಷನ್ ಏನಿತ್ತು? ಯುಧಿಷ್ಠಿರನ ಇಂಟೆನ್ಷನ್ ಏನಿತ್ತು? ಭೀಷ್ಮ ದ್ರೋಣಾದಿಗಳನ್ನು ಎದುರಿಸೋದಕ್ಕೆ ಬೇಕಾಗಿದೆ ಹಾಗೆ ಅಂತ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ವೇದವ್ಯಾಸರು ಕೊಟ್ಟರೆ ಹೊರತು ಕೇವಲ ವಿಷ್ಣು ಪ್ರತಿಪಾದಕ ಮಂತ್ರ ಅಂದರೆ ಅದು ಮೋಕ್ಷವನ್ನೇ ಕೊಡತಕ್ಕದ್ದು, ಇನ್ನು ಹೆಚ್ಚು ಪುಣ್ಯವನ್ನು ಕೊಡತಕ್ಕದ್ದು. ಅದರಿಂದ ಅಂಥದ್ದನ್ನೆಲ್ಲ ಅವರು ಉಪದೇಶ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ, ಒಂದು ಮಂತ್ರವನ್ನು ಕೊಡುವುದರಲ್ಲಿ ಎಷ್ಟು ವಿಷಯ ಒಳಗೆ ಅಡಗಿದೆ ನೋಡಿ. ಯುಧಿಷ್ಠಿರನ ದ್ವಾರ ಕೊಟ್ಟರು, ಕೇವಲ ವಿಷ್ಣುವನ್ನು ಹೇಳುವ ಮಂತ್ರ ಅಲ್ಲ, ವಿಷ್ಣು ಮತ್ತು ರುದ್ರ ಇಬ್ಬರನ್ನು ಹೇಳುವ ಮಂತ್ರ. ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ಆ ಜೀವನಿಗೆ, ಒಂದು ಡಾಕ್ಟರ್ ಹಾಗೆ ಮಾಡಬೇಕು ನೋಡಿ. ಪೇಷಂಟನ್ನು ಎಷ್ಟು ಕೇರ್ಫುಲ್ಲಾಗಿ ಅನಲೈಸ್ ಮಾಡಿ ಅವರು ಒಂದು ಔಷಧಿ ಕೊಡ್ತಾರೆ ನೋಡಿ. ಅದೇ ಕೆಲಸವನ್ನು ನಾವು ವೇದವ್ಯಾಸರಲ್ಲಿ ನಾವು ಕಾಣಬಹುದು. ಅದರಿಂದ ಭೀಷ್ಮದ್ರೋಣಾದಿಗಳನ್ನು ಗೆಲ್ಲೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಮಂತ್ರವನ್ನು ವೇದವ್ಯಾಸರು ಅನುಗ್ರಹಿಸಿದರು ಅಂತ. ಕೇವಲೈ ವೈಷ್ಣವ ಮಂತ್ರೈ ಸ್ವದತ್ತೈ ವಿಜಯಾವಹಿ ಅತಿವಿರುದ್ಧಸ್ಯ ಪಾರ್ಥಸ್ಯ ದರ್ಪಸ್ಯ ನಿತ್ಯ ಚಿಂತೆಯದು. ಒಂದು ವೇಳೆ ಕೇವಲ ವಿಷ್ಣುವನ್ನು ಹೇಳುವ ಮಂತ್ರವನ್ನು ಕೊಟ್ಟಿದ್ರೆ ಅರ್ಜುನನಿಗೆ ಏನಾಗ್ತಾ ಇತ್ತು? ದರ್ಪ ಬರ್ತಾ ಇತ್ತು, ಅಹಂಕಾರ ಬರ್ತಾ ಇತ್ತು, ನಾನು ಹಾಗೆ ಅಂತ ಅಹಂಕಾರ ಬಂದುಬಿಡ್ತಾ ಇತ್ತು. ಮತ್ತು ತಿರ್ಗಾ ಅವನು ಮೆಟ್ಲಿಂದ ಈ ಹಾವು ಏಣಿ ಆಟ ಇದ್ದಂಗೆ ಒಂದು ಕಡೆ ತಪಸ್ ಮಾಡಿ ಏಣಿ ಎತ್ಕೊಂಡು ಮೇಲೆ ಹೋಗೋದು. ಇಂಥ ಅಹಂಕಾರ ಪಟ್ಟು ಸರ್ಪವನ್ನು ಹಿಡಿದು ಕೆಳಗಿಳಿಯೋದು. ಆ ಥರ ಆಗ್ತಾಯಿತ್ತು. ಹಂಗೆ ಆಗಬಾರ್ದು ಅಂತೇಳಿ ಪರಮಾತ್ಮ, ಬೇಡ ನಿನಗೆ ಸಾಕು ವಿಷ್ಣು ಮತ್ತು ರುದ್ರ ಇವರನ್ನು ಪ್ರತಿಪಾದನೆ ಮಾಡುವ ಮಂತ್ರ, ಅದು ಯುಧಿಷ್ಠಿರನಿಂದಲೇ, ಯುಧಿಷ್ಠಿರನ ದ್ವಾರ ನೀನು ಪಡ್ಕೋ ಸಾಕು ಅಂತ ಹೇಳಿ ಇಷ್ಟು ವ್ಯವಸ್ಥೆಯನ್ನು ವೇದವ್ಯಾಸರು ಮಾಡಿದರು ಅಂತ. ಈ ರೀತಿಯಾಗಿ ಅಂಥ ಪಾರ್ಥ ಅರ್ಜುನ ಮೂರ್ಛೆಯಾಗಿ ಬಿದ್ದಿದ್ದಾನೆ. ರುದ್ರದೇವರಿಂದ ವ್ಯಥೆಪಟ್ಟು ತದನಂತರ ಎಚ್ಚರ ಬಂತು ಅವನಿಗೆ. ಎಚ್ಚರ ಬಂದ ಕೂಡಲೇ ವ್ಯಾಸೋದಿತೇನ ಮಂತ್ರೇನ ತಾನಿ ಪುಷ್ಪಾಣಿ ತಚ್ಚಿರ, ಆ ಮಂತ್ರದಿಂದಲೇ ರುದ್ರದೇವರ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾನೆ. ವೇದವ್ಯಾಸರು ಉಪದೇಶ ಮಾಡಿದ ಮಂತ್ರದಿಂದ ಆ ಲಿಂಗದ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾನೆ. ಪುಷ್ಪವೃಷ್ಟಿಯನ್ನು ಮಾಡಿದರೆ ಆ ಹೂವು ಎಲ್ಲಿ ಬಿತ್ತು? ಕಿರಾತನ ಮೇಲೆ ಬಿತ್ತು. ನೋಡಿ, ವೇದವ್ಯಾಸರ ಮಂತ್ರ ಸುಳ್ಳಾಗಿದ್ದರೆ ಇದು ಹೆಂಗೆ ಆಗ್ತಾಯಿತ್ತು? ರುದ್ರದೇವರಿಗೆ ಮುಟ್ಟಿದ ನೋಡಿ, ರುದ್ರದೇವರು ಒಳಗಿದ್ದ ನಾರಾಯಣನಿಗೆ ಮುಟ್ಟಿದ ನೋಡಿ ಅದು. ಅದರಿಂದ ಲಿಂಗಕ್ಕೆ ಮಾಡಿದ ಪೂಜೆ ಅದು ಕಿರಾತನ ಮೇಲೆ ಕಾಣಿಸ್ತು ಅವನಿಗೆ. ನೋಡಿದ ಕೂಡಲೇ ಗೊತ್ತಾಯಿತು ಕಿರಾತ ಯಾರೋ ಕಿರಾತ ಅಲ್ಲ, ಸಾಕ್ಷಾತ್ ರುದ್ರದೇವರೇ ಬಂದಿದ್ದಾರೆ ಹಾಗೆ ಅಂತ ಗೊತ್ತಾಯಿತು. ಆರುಹಂಸತಂ ಜ್ಞಾತ್ವಾ ರುದ್ರ ಇತ್ಯೇವ ಫಲ್ಗುಣಃ ನಮಶ್ಚಕ್ರೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಅಂತ. ತತಃ ಪ್ರಸಾದಾತ್ ಅಸ್ತ್ರಂ ಪಾಶುಪತಂ ಶಿವ. ಇಷ್ಟು ರುದ್ರದೇವರು ಪಾಶುಪತಾಸ್ತ್ರವನ್ನು ಕೊಡೋದಕ್ಕೆ ಬಂದಿದ್ದಾರೆ. ಅವನಿಗೆ ಅನುಗ್ರಹ ಮಾಡಿ ಪಾಶುಪತಾಸ್ತ್ರವನ್ನು ಕೊಡ್ತಾರೆ. ಅಸ್ತ್ರಂ ತದ್ ವಿಷ್ಣು ದೈವತ್ಯಂ. ಈ ಪಾಶುಪತಾಸ್ತ್ರ ಅದಕ್ಕೇನಂತ ಹೆಸರು? ಪಾಶುಪತಾಸ್ತ್ರ ಅಂತಲೇ ಹೆಸರು. ಯಾಕೆ? ಪಶುಪತಿ ಸಂಬಂಧಿಯಾದ ಒಂದು ಅಸ್ತ್ರ ಹಾಗೆ.
ಆ ಮಂತ್ರಕ್ಕೆ ಆ ಅಸ್ತ್ರ ಅಂದರೆ ಇನ್ನೇಲ ಮಂತ್ರ ಅದಷ್ಟೇ. ಆ ಒಂದು ಬಾಣದಲ್ಲಿ ಅಭಿಮಂತ್ರಿಸಿ ಬಿಡೋದು, ಅದನ್ನು ಅಸ್ತ್ರ ಅಂತ ಕರೀತಾರೆ. ಸೊ ಒಂದು ಮಂತ್ರ ಅಂತ ಆದಮೇಲೆ, ಅದು ಒಂದು ವೇದ ಮಂತ್ರ ಅಂತ ಆದಮೇಲೆ ಯಾರಿರ್ತಾರೆ? ಋಷಿ, ದೇವತಾ, ಛಂದಸ್ಸು. ನಾವು ಹೆಂಗೆ ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಲ್ಲ, ಯಾವುದು? ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ ಅಂತ ಹೇಳ್ತೀವಿ. ಸೊ ವಿಶ್ವಾಮಿತ್ರ ಋಷಿಗಳು. ಆ ಗಾಯತ್ರಿ ಅಂದರೆ ಮಂತ್ರವನ್ನು ಕಂಡವರು ಅಂತ ಅರ್ಥ. ಗಾಯತ್ರಿ ಪ್ರತಿಪಾದ್ಯ ದೇವತಾ ಯಾರು? ಸವಿತಾ ದೇವತಾ. ಸವಿತೃನಾಮಕ ಲಕ್ಷ್ಮೀನಾರಾಯಣ ದೇವರು ಪ್ರತಿಪಾದ್ಯರಾಗಿದ್ದಾರೆ. ಛಂದಸ್ಸು ಯಾವುದು? ಗಾಯತ್ರಿ ಛಂದಸ್ಸು ಅಂತ ಒಟ್ಟು. ಇದೇ ರೀತಿಯಾಗಿ ಪ್ರತಿಯೊಂದು ಮಂತ್ರಕ್ಕೂ ತಿಳಿಬೇಕು. ಈ ರೀತಿಯಾಗಿ ಪಾಶುಪತ ಮಂತ್ರ ಅಂತ ಏನಿದೆ, ಪಶುಪತಿ ಸಂಬಂಧಿಯಾದ ಒಂದು ಮಂತ್ರ, ಆ ಮಂತ್ರಕ್ಕೆ ದೇವತಾ ಯಾರು? ವಿಷ್ಣು. ಅದನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣ ಯತ್. ಮತ್ತು ಆ ಮಂತ್ರವನ್ನು ಕಂಡುಕೊಂಡ ಋಷಿಗಳು ಯಾರು? ಅವರು ಪಶುಪತಿ. ಮಂತ್ರವನ್ನು ಕಂಡುಕೊಂಡ ಋಷಿಗಳು ಪಶುಪತಿ. ಅದರಿಂದ ಪಾಶುಪತ ಅಸ್ತ್ರ ಅಂತಲೇ ಅದಕ್ಕೆ ಹೆಸರು ಬಂತು. ಯದ್ಯಪಿ ಆ ಮಂತ್ರದ ಋಷಿಗಳು ರುದ್ರದೇವರು ಅಂತ ಆದರೆ, ಆ ಮಂತ್ರ ಪ್ರತಿಪಾದ್ಯ ದೇವತಾ ಯಾರು? ಅದು ವಿಷ್ಣು ಅಂತ ಇಷ್ಟು ವಿಚಾರವನ್ನು ಆಚಾರ್ಯ ತಿಳಿಸ್ತಾರೆ. ತಸ್ಮಾತ್ ಪಾಶುಪತಂ ನಾಮ ಸ್ವಾನ್ಯಸ್ತ್ರಾಣ್ಯಪರೇ ಸುರಾಹ ದದುಸ್ತದೈವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷ ಗೋಚರ. ಯಾವಾಗ ರುದ್ರದೇವರು ಬಂದು ಅನುಗ್ರಹ ಮಾಡಿದರು, ಆಗ ಉಳಿದ ಎಲ್ಲ ದೇವತೆಗಳು ಕೂಡ ಬಂದು ತಮ್ಮ ತಮ್ಮ ಅಸ್ತ್ರವನ್ನು ಕೊಟ್ಟು ಅರ್ಜುನನಿಗೆ ಅನುಗ್ರಹವನ್ನು ಮಾಡಿದರು ಅಂತ. ಅದಾದ ಮೇಲೆ ಇಂದ್ರನು ಕೂಡ ಅಲ್ಲಿಗೆ ಬಂದು ಭಾರಿ ಸಂತುಷ್ಟನಾಗ್ತಾನೆ. ಎಲ್ಲ ದೇವತೆಗಳ ವರವನ್ನು ಪಡ್ಕೊಂಡಿದೆಯಲ್ಲ, ನನಗೆ ಭಾರಿ ಸಂತೋಷ ಆಯಿತು. ಯದ್ಯಪಿ ಅವರಪ್ಪ ಅರ್ಜುನನ ತಂದೆ ಅಂದರೆ ಯಾರು? ಇಂದ್ರನೇ. ಇಂದ್ರದೇವರು ಬಂದು ಅವನನ್ನು ಕರೀತಾರೆ, ನೀನು ದೇಹ ಸಹಿತವಾಗಿ ನನ್ನ ಲೋಕಕ್ಕೆ ಬಾ ಹಾಗೆ. ಅಂದರೆ ಅರ್ಜುನ ಶರೀರ ಇದೆಲ್ಲ, ಈ ಸಾಮಾನ್ಯವಾಗಿ ಸ್ವರ್ಗಕ್ಕೆ ಹೋಗೋವರು ಈ ದೇಹ ಸಮೇತ ಹೋಗ್ಲಿಕ್ಕೆ ಆಗೋದಿಲ್ಲ, ಈ ದೇಹವನ್ನು ಭೂಮಿಯಲ್ಲೇ ಬಿಟ್ಟು ಹೋಗಬೇಕು. ಆದರೆ ಅರ್ಜುನನಿಗೆ ಸ್ಪೆಷಲ್ ಎಂಟ್ರಿ. ಆ ಶರೀರದಿಂದಲೇ ನೀನು ಭೂಮಿಯಲ್ಲಿ ಇದ್ದಾಗಲೇ ನಮ್ಮ ಸ್ವರ್ಗಲೋಕಕ್ಕೆ ಬಾ ಅಂತ ಇಂದ್ರದೇವರು ಆಹ್ವಾನ ಮಾಡ್ತಾರೆ. ಮಾಡಿ ಮಾತಲಿ ಸಾರಥಿಯನ್ನು ಕೊಟ್ಟು ರಥವನ್ನು ಕೊಟ್ಟು ಕಳಿಸ್ತಾರೆ. ಆ ರಥದಲ್ಲಿ ಕುಳಿತು ಬಾ ಹಾಗೆ ಅಂತ ಅರ್ಜುನನು ಕೂಡ ಅಲ್ಲಿಗೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಪೂಜಿತೋ ದೈವತೈ, ಎಲ್ಲ ದೇವತೆಗಳು ಕೂಡ ಇಂದ್ರನನ್ನು ಪೂಜೆ ಮಾಡ್ತಾರೆ, ಹಾಗೆ ಅರ್ಜುನನನ್ನು ಕೂಡ ಪೂಜೆ ಮಾಡ್ತಾರೆ. ಯಾಕೆ? ಅರ್ಜುನ ಇಂದ್ರನ ಅವತಾರನೇ. ತೇನ ಸಾರ್ಧಂ ಉಪಾಸೀದತ್ ತಸ್ಮಿನ್ನೇಂದ್ರೇ ವರಾಸನೆ. ಅರ್ಜುನ ಎಲ್ಲಿ ಕೂತ? ಇಂದ್ರನ ಸಿಂಹಾಸನದಲ್ಲೇ ಕೂತಾನ. ಅರ್ಧ ಆಸನದಲ್ಲಿ ದೇವೇಂದ್ರ, ಇನ್ನು ಉಳಿದ ಅರ್ಧ ಆಸನದಲ್ಲಿ ಅರ್ಜುನ ಕೂತ. ಹಾಗೆ ಪ್ರೀತಿಯ ಸಮಾಶ್ಲಿಷ್ಯ ಕುರುಪ್ರವೀರಂ, ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡ ಅಂತೆ. ಶಕ್ರೋ ದ್ವಿತೀಯಾಂ ತನುಮಾತ್ಮನಃ, ತನ್ನದೇ ಪ್ರತಿಯೊಂದು ರೂಪ. ಇಂದ್ರನಿಗೆ ಭಾರಿ ಸಂತೋಷ, ಆಲಿಂಗನ ಮಾಡಿಕೊಂಡ, ತನ್ನದೇ ಮತ್ತೊಂದು ರೂಪ ಅದು ಅಂತ. ಅವನ ಮುಖ ನೋಡಿ ಭಾರಿ ಸಂತೋಷಪಟ್ಟ. ಈ ರೀತಿಯಾಗಿ ಅರ್ಜುನ ಆ ಸ್ವರ್ಗಲೋಕದಲ್ಲಿ ಎಷ್ಟು ವರ್ಷ ಇದ್ದ? 5 ವರ್ಷ ಇದ್ದ ಅಂತ ಹೇಳ್ತಾರೆ. ಇಂದ್ರ 5 ವರ್ಷ ಸ್ವರ್ಗಲೋಕದಲ್ಲಿ ಇದ್ದ. ಅಸ್ತ್ರಾಣಿ ತಸ್ಮಾದಿಶತ್ ಸ ವಾಸವೋ ಮಹಾಂತಿ ದಿವ್ಯಾನಿ ತದೋರ್ವಶೀತ. ಅಲ್ಲಿ 5 ವರ್ಷ ಇದ್ದಾಗ ಅನೇಕ ದಿವ್ಯವಾದ ಅಸ್ತ್ರಗಳನ್ನೆಲ್ಲ ದೇವೇಂದ್ರ ಅರ್ಜುನನಿಗೆ ಉಪದೇಶವನ್ನು ಮಾಡಿದ ಅಂತ ಹೇಳ್ತಾ ಇದ್ದರು. ಇದಾದ ಮೇಲೆ ಅಲ್ಲಿ ಊರ್ವಶಿ ಅಂತ ಇದ್ದರು. ಊರ್ವಶಿ ಅಪ್ಸರಾ ಸ್ತ್ರೀಯಲ್ಲಿ ಒಬ್ಬರು. ಅವರು ಬಂದು ಅರ್ಜುನನನ್ನು ಬಯಸ್ತಾರೆ, ಅರ್ಜುನನ ಜೊತೆಗೆ ಇರಬೇಕು ಅಂತ ಬಯಸ್ತಾರೆ. ಅವ್ರು ಬಂದಾಗ ಅರ್ಜುನ ಏನು ಮಾಡಿದ? ನಿಮ್ಮ ಜೊತೆಗೆ ನಾನು ಇರೋದಿಲ್ಲ ಅಂತ ನಿರಾಕರಣೆ ಮಾಡಿಬಿಟ್ಟ. ಯಾಕೆ? ಅಹಂ ಮನುಷ್ಯ ಇತಿ ಭಾವೆ, ನಾನು ಎಂಥವ? ಸಾಮಾನ್ಯ ಮನುಷ್ಯ, ನನ್ನ ಜೊತೆಗೆ ಸಂಘ ಮಾಡೋದು ಸರಿಯಲ್ಲ ಅಂತ ನಿರಾಕರಣೆ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾನೆ, ನಮ್ಮ ಕುಲದಲ್ಲಿ ಪುರೂರವಸ್ ಅಂತ ಒಬ್ಬರಿತ್ತು. ಪುರೂರವ ಹಾಗೆ ಅಂತ, ಚಂದ್ರವಂಶದಲ್ಲಿ ಬಂದ ಒಂದು ರಾಜ ಪುರೂರವ ಅಂತ. ಆ ರಾಜನ ಭಾರ್ಯ, ಆ ರಾಜನ ಹೆಂಡತಿ ಯಾರು? ಇದೇ ಊರ್ವಶೀನೇ. ಅದರಿಂದ ನಮ್ಮ ಕುಲದ ಅಜ್ಜಿ ನೀನು,
ನಮ್ಮ ಕುಲದ ಅಜ್ಜಿ ನೀನು, ನಿನ್ನ ಜೊತೆಗೆ ನಾನು ಆ ರೀತಿಯಾಗಿ ವರ್ತಿಸೋದಿಲ್ಲ ಅಂತ ಎಷ್ಟು ಒಂದು ಇಂದ್ರಿಯ ನಿಗ್ರಹದಿಂದ ಸಂಯಮದಿಂದ ಅರ್ಜುನ ವರ್ತಿಸಿದ ಎಂಬುದನ್ನು ನೋಡಬೇಕು. ಕೃಷ್ಣ ಯಾಕೆ ಅಷ್ಟು ಅನುಗ್ರಹ ಮಾಡಿದ ಅರ್ಜುನನ ಮೇಲೆ, ಅಷ್ಟು ಶಮದಮಾದಿ ಸಂಯುಕ್ತನಾಗಿ ಇಂದ್ರಿಯ ಅರ್ಜುನ ಇದ್ದ ಎಂಬುದಕ್ಕಾಗಿ ಕೃಷ್ಣ ಅಷ್ಟು ಅನುಗ್ರಹವನ್ನು ಮಾಡ್ತಾನೆ ಅಂತ ನಾವು ಕಾಣಬಹುದು. ಇದು ಒಂದು ಜ್ವಲಂತವಾದ ಒಂದು ಪರೀಕ್ಷೆ, ಅರ್ಜುನನಿಗಿಟ್ಟ ಪರೀಕ್ಷೆ. ಅದರಲ್ಲಿ ಅರ್ಜುನ ಗೆಲ್ತಾನೆ ನೋಡಿ. ಆದರೂ ಏನಾಯಿತು, ಆ ಊರ್ವಶಿಗೆ ಸಿಟ್ಟು ಬಂದು ಶಾಪವನ್ನು ಕೊಡ್ತಾರೆ. ತ್ವಂ ಷಂಡೋಭವ, ಹಾಗೆ ಷಂಡನಾಗು, ಹಾಗೆ ಅಂದರೆ ನಪುಂಸಕತ್ವವನ್ನು ಪಡಿ, ಹಾಗೆ ಪುರುಷನೂ ಅಲ್ಲ ಸ್ತ್ರೀಯರೂ ಅಲ್ಲ, ನಪುಂಸಕ ಅಂತ ಹೇಳ್ತಾರೆ ನೋಡಿ, ಅಂತಹ ರೂಪವನ್ನು ನೀನು ಪಡಕೋ, ಹಾಗೆ ಅಂತ ಶಾಪವನ್ನು ಕೊಡ್ತಾಳೆ. ಅದಾದ ಮೇಲೆ ಅರ್ಜುನ ಬಂದು ಹೇಳ್ತಾನೆ, ಈ ರೀತಿಯಾಗಿ ಊರ್ವಶಿ ಶಾಪ ಕೊಟ್ಟಿದ್ದಾಳೆ ಅಂತ ಹೇಳಿದಾಗ ಇಂದ್ರದೇವರು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಯಾಕೆ, ನಿಮಗೆ ಏನಾಗಬೇಕಾಗಿದೆ, 1 ವರ್ಷ ಅಜ್ಞಾತವಾಸ ಆಗಬೇಕಾಗಿದೆ. ಅಜ್ಞಾತವಾಸ ಆದಾಗ ಈ ಶಾಪ ನಿನಗೆ ಉಪಯೋಗ ಆಗಲಿ. ನೀನು ಷಂಡ ರೂಪದಲ್ಲಿ ಇರೋ, ಆದರೆ ಷಂಡತ್ವ ನಿನ್ನಲ್ಲಿ ಇರೋದಿಲ್ಲ. ರೂಪ ಮಾತ್ರ ಷಂಡದಂತೆ ಇರ್ತದೆ, ನಿನಗೆ ಷಂಡತ್ವ ಬರೋದಿಲ್ಲ, ನೀನು ಪುರುಷನಾಗಿಯೇ ಇರ್ತೀಯ, ಹಾಗೆ ಅಂತ ಆ ಶಾಪವನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಪಾಂಡವರಿಗೆ ಅನುಗ್ರಹ ಆಗುವಂತೇನೆ ಆ ಶಾಪವನ್ನು ಕೂಡ ಬದಲಾಯಿಸಿ ಇಂದ್ರದೇವರು ಅನುಗ್ರಹವನ್ನು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ತಥೋವಸತ್ ಪಾಂಡವೇಯೋ ಗಾಂಧರ್ವಂ ವೇದಂ ಅಭ್ಯಸನ್. ಅಟ್ಟಾದ ಮೇಲೆ ಅರ್ಜುನ ಅಲ್ಲೇ ಇದ್ದು ಗಾಂಧರ್ವ ವಿದ್ಯೆಯನ್ನು ಕೂಡ, ಗಾಂಧರ್ವ ವಿದ್ಯೆ ಅಂದರೆ ಯಾವುದು, ಗಾನವಿದ್ಯೆ, ಹಾಡನ್ನು ಹೇಳತಕ್ಕ ವಿದ್ಯೆ. ನಮ್ಮಲ್ಲಿ ಅದೊಂದು ಇದು, ಪುರುಷರು ಹಾಡು ಹೇಳ್ಬೋದೋ ಇಲ್ಲವೋ, ಹಾಗೆ ಹಾಡಿಗೆ ನಾವೆಲ್ಲ ವೇದ ಮಂತ್ರ ಹೇಳುವವರು ಹಾಡಿಗೀಡು ಏನೋ ಸರಿ ಹೋಗೋದಿಲ್ಲ ನೋಡಿ. ಅರ್ಜುನನೇ ತಾನು ಮಾಡಿ ತೋರಿಸಿದ್ದಾನೆ. ಪುರುಷರು ಕೂಡ ಗಾನವಿದ್ಯೆಯನ್ನು ಕಲಿಯಬಹುದು, ಹಾಗೆ ಗಾಂಧರ್ವಂ ವೇದಂ. ಗಂಧರ್ವರು ಅಂತ ಯಾರಿದ್ದಾರೆ ಅವರೆಲ್ಲರೂ ಪುರುಷರೇ. ದೇವರನ್ನು ಹಾಡಿ ಹೇಳೋದಕ್ಕೆ ಸಂಕೋಚ ಬೇಡ, ಎಲ್ಲರೂ ಕೂಡ ದಾಸ ಸಾಹಿತ್ಯವನ್ನು ಅವಶ್ಯವಾಗಿ ಹೇಳಬಹುದು ಅಂತ. ವೇದಂ ಅಭ್ಯಸನ್ ಯಾರಿಂದ, ಗಂಧರ್ವ ಚಿತ್ರಸೇನ ಅಂತ ಒಂದು ಗಂಧರ್ವ, ಅವನ ವತಿಯಿಂದ ಅರ್ಜುನ ಈ ಗಾನವಿದ್ಯೆ ಗಂಧರ್ವ ವಿದ್ಯೆಯನ್ನು ಕಲಿತ. ತಥಾ ಅಸ್ತ್ರಾಣಿ ಸುರೇಶ್ವರಾತ್. ಇನ್ನು ಉಳಿದ ದೇವತೆಗಳಿಗಿಂತಲೂ ಅಸ್ತ್ರಗಳನ್ನು ಕೂಡ ಇಂದ್ರಾತ್ ಅಂತ ಬರೀತಾರೆ. ಇಂದ್ರಾದಿ ದೇವತೆಗಳಿಂದ ವಿಶೇಷವಾಗಿ ಅಸ್ತ್ರಗಳನ್ನು ಕೂಡ ಮತ್ತಷ್ಟು ಕಲಿತ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಸುಭದ್ರಯ ಅಭಿಮನ್ಯುನ ಸಹ ಸ್ವಕಾಂ ಪುರಂ ಗತಃ ಜನಾರ್ದನೋತ್ತರ ಸಂವಸನ್ ಕದಾಚಿದಿತ್ತಮೈಕ್ಷತ. ಪಾಂಡವರು ವನವಾಸದಲ್ಲಿ ಇದ್ದಾರೆ, ಅರ್ಜುನ ಸ್ವರ್ಗಲೋಕದಲ್ಲಿ ಇದ್ದಾನೆ. ಇಲ್ಲಿ ದ್ವಾರಕಾದಲ್ಲಿ ಏನಾಯಿತು ಅಂತ ಆಚಾರ್ಯರು ದ್ವಾರಕಾ ಕಡೆ ಬರ್ತಾರೆ. ಕೃಷ್ಣ ಏನು ಮಾಡ್ತಾ ಇದ್ದ ಅಲ್ಲಿ, ಸುಭದ್ರೆ ಅಭಿಮನ್ಯು ಇವರನ್ನೆಲ್ಲ ಕರೆದುಕೊಂಡು ಅಲ್ಲಿ ದ್ವಾರಕಾ ಪಟ್ಟಣದಲ್ಲಿ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದ ಅಂತ ಹೇಳಿದ್ರು. ಆಗ ಪರಮಾತ್ಮ ಯೋಚನೆ ಮಾಡಿದ. ಏನು ಯೋಚನೆ ಮಾಡಿದ, ಮಯ ವರೋ ಹಿ ಶಂಭವೇ ಪ್ರದತ್ತ ಆಸಪೂರ್ವತಃ ವರಂ ಗ್ರಹೀಷ್ಯ ಏವತೆ ಸಕಾಶತೋ ವಿಮೋಹಯನ್. ನಾನು ರುದ್ರದೇವರಿಗೆ ಹಿಂದೆ ಒಂದು ವರವನ್ನು ಕೊಟ್ಟಿದ್ದೆ. ಏನು ಅಂತ, ಅಪ್ಪ ನಾನು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರ ಮಾಡುವಾಗ ನಿನ್ನತ್ರ ಬಂದು ನಾನು ಒಂದು ವರವನ್ನು ಪಡೀತೇನೆ, ಆಗ ನೀನು ವರವನ್ನು ಕೊಡು, ಹೊರಗಿರ ಇಲ್ಲ ಅಂತ ಹೇಳಬೇಡ ನೀನು, ಹಾಗೆ ಅಂತ ಪರಮಾತ್ಮ ಒಂದು ಮಾತನ್ನು ಹೇಳಿಟ್ಟಿದ್ದ. ವರಂ ಗ್ರಹೀಷ್ಯ ಏವ ಸಕಾಶತಃ ವಿಮೋಹಯನ್. ಯಾಕೆ ವಿಮೋಹಯನ್, ದುಷ್ಟ ಜನರ ಮೋಹನಕ್ಕಾಗಿ, ಅಸುರ ಜನ ಮೋಹನಕ್ಕಾಗಿ. ಅಂದರೆ ಪರಮಾತ್ಮ ಯದ್ಯಪಿ ಸ್ವತಂತ್ರ ಸರ್ವೋತ್ತಮ ಆದರೂ ಕೂಡ ರುದ್ರದೇವರಿಂದ ವರವನ್ನು ಪಡೆದಂತೆ ತೋರಿಸಿ ಏನು ಮಾಡ್ತಾನೆ, ರುದ್ರದೇವರು ದೊಡ್ಡವರು ಎನ್ನುವ ಒಂದು ವಿಪರೀತ ಜ್ಞಾನ ದುಷ್ಟರಲ್ಲಿ ಬರುವಂತೆ ಮಾಡ್ತಾನೆ. ಅದಕ್ಕಾಗಿ ಪರಮಾತ್ಮ ಆ ರೀತಿಯಾಗಿ ವರವನ್ನು ಕೇಳಿದ ಅಂತ ಹೇಳಿ ಪರಮಾತ್ಮ ಇನ್ನೊಂದು ಮಾತನ್ನು ಹೇಳಿದ ಅಂತ. ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹೀಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೇ ಭೂತ್ವ ಕಲೆಯ ಮಾನುಷಾದಿಷು. ರುದ್ರದೇವರೇ, ನಾನು ದ್ವಾಪರ ಯುಗದಲ್ಲಿ ಅವತಾರ ಮಾಡಿ ನಿಮ್ಮದ್ರಿಂದ ವರವನ್ನು ಪ್ರಾರ್ಥನೆ ಮಾಡ್ತೀನಿ. ಕಲಿಯುಗದಲ್ಲಿ ಮುಂದೆ ಮನುಷ್ಯರು ಹುಟ್ಟಿದ್ದಾರೆ, ಅವರಿಗೆ ಮೋಹ ಆಗಬೇಕು. ಏನಂತ, ರುದ್ರದೇವರೇ ಉತ್ತಮರು,
ತೋರಿಸ್ಬೋದು ನೋಡಿ. ನೋಡಿ, ವಿಷ್ಣು ಯಾರು? ಕೃಷ್ಣ. ವಿಷ್ಣು ಯಾರು? ಕೃಷ್ಣ. ಕೃಷ್ಣ ಏನು ಮಾಡಿದ? ಮಕ್ಕಳಾಗಬೇಕು ಅಂತ ಹೇಳಿ ರುದ್ರದೇವನ ಕುರಿತು ವರವನ್ನು ಬೇಡಿದ. ಯಾರು ದೊಡ್ಡವರಾದರು? ಶಿವ ದೊಡ್ಡವರ. ಜ್ಞಾನ ಬಂತ, ಮೋಹ ಬಂತ. ಅದಕ್ಕಾಗಿಯೇ ಕೃಷ್ಣ ಮಾಡಿ ಈ ರೀತಿಯಾಗಿ ಮಾಡಿ ಕಲಿಯುಗದಲ್ಲಿ ಜನರಿಗೆ ಮೋಹವನ್ನು ಉಂಟು ಮಾಡಬೇಕು ಅಂತಲೇ ಮಾಡಿದ್ದು. ಜನ ಕೊಟ್ಟು ಪ್ರಮಾಣ ಬೇಕು ನೋಡಿ. ಅದಕ್ಕೆ ಇಂಥ ಒಂದು ವ್ಯವಸ್ಥೆಯನ್ನು ದೇವರು ಹಾಗೆ ಮಾಡಿ ತೋರಿಸ್ತಾ ಇರ್ತಾನೆ. ಮಾಡ್ತೇನೆ, ಅದರಿಂದ ನೀನು ವರವನ್ನು ಕೊಡು. ಅಟ್ಟು ಮಾತ್ರ ಅಲ್ಲ, ನೀನು ಅನೇಕ ಗ್ರಂಥಗಳನ್ನು, ಶಾಸ್ತ್ರವನ್ನು ರಚನೆ ಮಾಡಬೇಕು. ಯಾವುದು? ಪಾಶುಪತಾದಿ ಆಗಮಗಳನ್ನು ನೀನು ರಚನೆ ಮಾಡಬೇಕು. ಅದರಲ್ಲಿ ನೀ ಏನು ಬರಿಬೇಕು? ಹಾಗೆ ಅಂದರೆ ಜನಾನ್ ಮದ್ವಿಮುಖಾನ್ ಕುರು. ನೀ ಏನು ಬರಿಬೇಕು? ನಿನ್ನ ಒಂದು ಉತ್ತಮತ್ವವನ್ನು ಹೇಳ್ಕೋಬೇಕು. ಮಾಂಚ ಗೋಪಯ ಏನಸ್ಯ, ನಿನ್ನನ್ನು ಉತ್ತಮ ಅಂತ ಹೇಳಿಕೊ. ನನ್ನ ಸ್ವರೂಪ ಏನಿದೆ, ನನ್ನ ಮಹಿಮೆ ಏನಿದೆ, ಅದನ್ನು ಮುಚ್ಚಿ ಹಾಕು. ನೀನು ದೊಡ್ಡವ ಅಂತ ನಿನ್ನನ್ನು ಹೊಗಳುಕೋ. ಇಷ್ಟು ಪರಮಾತ್ಮ ರುದ್ರದೇವರಿಗೆ ಆಜ್ಞೆಯನ್ನು ಮಾಡಿದ. ಇತಿ ವಾಕ್ಯಂ ಮೃತಂ ಕರ್ತುಂ. ಈ ರೀತಿಯಾಗಿ ಪರಮಾತ್ಮ ಮಾತನ್ನು ಕೊಟ್ಟಿದ್ದ. ಅದನ್ನು ಈಗ ಕೃಷ್ಣ ನೆನಪಿಸ್ಕೋತಾ ಇದ್ದಾನೆ. ದ್ವಾರಕಾದಲ್ಲಿ ಇರುವಾಗ ಪಾಂಡವರು ವನದಲ್ಲಿ ಇದ್ದಾರೆ. ಕೃಷ್ಣ ಈ ರೀತಿಯಾಗಿ ಚಿಂತನೆ ಮಾಡಿ ಆ ರುದ್ರದೇವರಿಗೆ ಏನು ಮಾತು ಕೊಟ್ಟಿದ್ದ ಅದನ್ನು ಸತ್ಯ ಮಾಡಬೇಕು ಅಂತ ಹೇಳಿ ತಾನು ಕೈಲಾಸಕ್ಕೆ ಹೊರಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾಕೆ? ತನಗೆ ಒಂದು ಮಗ ಬೇಕು. ಮದುವಾಯಿತು, ರುಕ್ಮಿಣಿ ಜೊತೆಗೆ ಮದುವಾಯಿತು, ತನಗೆ ಮಗ ಬೇಕು. ರುಕ್ಮಿಣಿ ದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರೀತ್ಯರ್ಥಂ ವಾಸುದೇವಸ್ಯ ರುಕ್ಮಿಣಿ ವಾಕ್ಯಮಬ್ರವಿ. ರುಕ್ಮಿಣಿ ದೇವಿ ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ನಮಗೊಂದು ಮಗು ಆಗಬೇಕು. ಹಾಗೆ ದೇವಿ ದೇವರಿಗೆ ಗೊತ್ತಿದೆ ಎಲ್ಲವೂ, ಆದರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಾತೇಬಿ ಪುತ್ರೇ ಪುತ್ರಾರ್ಥಂ ಸಾಹಿ ವೇದ ಮನೋಗತಂ. ಪರಮಾತ್ಮನ ಮನಸ್ಸಿನ ಅಭಿಪ್ರಾಯವನ್ನು ಸರಿಯಾಗಿ ಅರಿತವರಲ್ಲಿ ಅಗ್ರಗಣ್ಯರು ಯಾರು? ಲಕ್ಷ್ಮೀದೇವಿ. ಪರಮಾತ್ಮನ ಮನಸ್ಸಿನಲ್ಲಿ ಏನಿದೆ, ತಾನು ಈಗ ರುದ್ರದೇವತ್ರ ಹೋಗಿ ವರವನ್ನು ಕೇಳಬೇಕು. ದೇವರು ನಾನು ಕೇಳದೆ ಹೋದರೆ, ಮಕ್ಕಳು ಬೇಕು ಅಂತ ನಾನು ಕೇಳದೆ ಹೋದರೆ ಸುಮ್ಮನೆ ಕೃಷ್ಣ ಹೋಗೋದಿಲ್ಲ. ಅದರಿಂದ ಒಂದು ನಾಟಕ ಅಂದರೆ ಹಾಗೆ ಆಗಬೇಕು ನೋಡಿ. ಎಲ್ಲರೂ ತಮ್ಮ ಪಾತ್ರವನ್ನು ಸರಿಯಾಗಿ ಮಾಡಬೇಕು. ರುಕ್ಮಿಣಿಯಿಂದ ಪ್ರಾರ್ಥನೆ ಬರಬೇಕು. ಅದಕ್ಕಾಗಿ ಪರಮಾತ್ಮ ಆ ದೊಡ್ಡ ಸಮಸ್ಯೆಯಂತೆ ಮಾಡಿಕೊಂಡು ಅಯ್ಯಮ್ಮ ಮಕ್ಕಳಾಗಬೇಕು ಅಂದರೆ ಏನು ಮಾಡಬೇಕು? ರುದ್ರದೇವರ ಪ್ರಾರ್ಥನೆ ಮಾಡಬೇಕು. ಇದು ಕೂಡ ಕಲಿಯುಗದ ಜನರಿಗೆ ತೋರಿಸಿಕೊಡಬೇಕಾಗಿದೆ. ನಿಮಗೆ ತುಂಬ ಜನ ಹೇಳೋದಂತ ಮಕ್ಕಳೇ ಆಗಿಲ್ಲ ರೀ, ಏನು ಮಾಡೋದು? ಅದಕ್ಕೆ ಪರಮಾತ್ಮ ತೋರಿಸಿಕೊಟ್ಟ ಉಪಾಯ, ಮಕ್ಕಳಾಗಬೇಕೋ ರುದ್ರದೇವರ ಪೂಜೆಯನ್ನು ವಿಶೇಷವಾಗಿ ಮಾಡಿರಿ, ಸಂತಾನ ಆಗ್ತದೆ. ವಿದ್ಯೆ ಬೇಕೋ ರುದ್ರದೇವರನ್ನ ವಿಶೇಷವಾಗಿ ಪೂಜೆ ಮಾಡಿರಿ, ನಿಮಗೆ ವಿದ್ಯೆ ಬರ್ತದೆ. ವಿದ್ಯೆ ಬೇಕು ಅಂದರೆ ಸರಿ, ಮಕ್ಕಳಾಗಬೇಕು ಅಂದ್ರೂ ಸರಿ, ರುದ್ರದೇವರ ಪೂಜೆ ಮಾಡಬೇಕು ಎಂಬ ಒಂದು ಶಿಕ್ಷಣೆಯನ್ನು ಕೂಡ ಪರಮಾತ್ಮ ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಯದ್ಯಪಿ ಅವರ ಒಳಗಿದ್ದು ಆ ಎಲ್ಲ ಶಕ್ತಿಯನ್ನು, ಅನುಗ್ರಹವನ್ನು ಮಾಡೋದು ಯಾರು? ಕೃಷ್ಣನೇ. ಆದರೂ ಕೂಡ ಆ ಒಂದು ಪ್ರತಿಮಾ, ಆ ಒಂದು ಮಾಧ್ಯಮ ಅಂತ ಇದೆ ನೋಡಿ. ರುದ್ರದೇವರನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಪರಮಾತ್ಮ ಸಂತಾನವನ್ನು, ವಿದ್ಯೆಯನ್ನು ಕೊಡ್ತಾನೆ. ಹಾಗೆ ಅಂತ ಈ ರೀತಿಯಾಗಿ ರುಕ್ಮಿಣಿ ಪ್ರಾರ್ಥನೆ ಮಾಡಿದಾಗ ಏನಂತ ಪ್ರಾರ್ಥನೆ? ಪುತ್ರೋ ಮೇ ಬಲವಾನ್ ದೇವಸ್ಯ, ನನಗೆ ಒಂದು ಬಲಿಷ್ಠನಾದ ಮಗ ಬೇಕು. ಹಾಗೆ ಅಂತ ಸರ್ವಾಸ್ತ್ರ ವಿದುತ್ತಮ, ಎಲ್ಲ ಅಸ್ತ್ರ ಶಸ್ತ್ರ ಬಲ್ಲವನಾದ ಒಂದು ಮಗ ಬೇಕು ಅಂತ ಪ್ರಾರ್ಥನೆ ಮಾಡಿದರು. ಇತ್ಯುಕ್ತೋ ಭಗವಾನ್ ದೇವಿಯ ಸಮ್ಮೋಹಾಯ ಸುರದ್ವಿಷಾಂ. ಯಾರ್ಯಾರು ಅಸುರರು ಅಂತ ಇದ್ದಾರೆ ಅವರನ್ನು ಮೋಹಗೊಳಿಸುವುದಕ್ಕಾಗಿ ಯಯೌ ಸುಪರ್ಣ ಮಾರುಹ್ಯ, ಗರುಡನ ಮೇಲೆ ಹತ್ತಿ ಕೂತ ಪರಮಾತ್ಮ ಬದರಿಕಾಶ್ರಮಂ, ತನ್ನದೇ ಆದ ಆಶ್ರಮ, ತನ್ನದೇ ಆಶ್ರಮ ಯಾವುದು? ಬದರಿಕಾಶ್ರಮ. ನಾರಾಯಣ ರೂಪದಿಂದ ಅಲ್ಲೇ ಇದ್ದಾನೆ. ಅಲ್ಲಿಗೆ ಪರಮಾತ್ಮ ಮೊದಲು ಹೊರಟಂತ. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ. ಇದನ್ನೇ ಸಮರ್ಥನೆ ಮಾಡತಕ್ಕ ಮತ್ತೊಂದು ಪುರಾಣದ ವಾಕ್ಯವನ್ನು ಕೂಡ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಿಂದ ಪುರಾಣದಲ್ಲಿ ಪ್ರಸಿದ್ಧವಾದ ಮಾತು ಇದು. ಇದೇನೋ ಕಲ್ಪನೆ ಮಾಡಿದ್ದು ಅಂತ ತಿಳಿಯಬೇಡಿ ಅಂತ ಒಟ್ಟು. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ. ರುದ್ರದೇವರ ಹತ್ರ ಹೇಳ್ತಾನೆ, ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ, ನೀವು ಮೋಹವನ್ನು ಉಂಟು ಮಾಡುವ ಶಾಸ್ತ್ರವನ್ನು ಬರೆಯಿರಿ ಅಂತ ಪರಮಾತ್ಮ ಅವರಿಗೆ ಆದೇಶವನ್ನು ಮಾಡಿದ. ವಾಯುದೇವರಿಗೆ ಏನು ಆಜ್ಞೆ ಮಾಡಿದ? ನೀನು ಕೂಡ ಭೂಮಿಯಲ್ಲಿ ಹುಟ್ಟಿ ಸಜ್ಜನರಿಗೆ ತತ್ವಜ್ಞಾನವನ್ನು ಸರಿಯಾಗಿ ಕೊಡತಕ್ಕ ಶಾಸ್ತ್ರಗಳನ್ನು, ಭಾಷ್ಯಾದಿಗಳನ್ನು ರಚನೆ ಮಾಡು ಅಂತ ವಾಯುದೇವರಿಗೆ ಆದೇಶ ಮಾಡಿದ್ದಕ್ಕೆ ಯಾರಾಗಿ ಬಂದರು?
ಶ್ರೀಮನ್ ಮಧ್ವಾಚಾರ್ಯರಾಗಿ ಬಂತು. ನೋಡಿ, ವಾಯುದೇವರಿಗೆ ಏನಂತ ಆದೇಶ ಮಾಡಿದ? ಸಚ್ಚಾಸ್ತ್ರವನ್ನು ರಚನೆ ಮಾಡು. ರುದ್ರದೇವರಿಗೆ ಏನಂತ ಆದೇಶ ಮಾಡಿದ? ಮೋಹಶಾಸ್ತ್ರವನ್ನು ರಚನೆ ಮಾಡು. ಹಾಗೆ ನೋಡಿ, ತಾರತಮ್ಯ ಗೊತ್ತಾಯ್ತಾ? ವಾಯುದೇವರು, ರುದ್ರದೇವರು ಯಾರು ದೊಡ್ಡವರು? ವಾಯುದೇವರು ದೊಡ್ಡವರು. ಶಾಸ್ತ್ರವನ್ನು ರಚನೆ ಮಾಡುವಂತ ವಾಯುದೇವರಿಗೆ ಆದೇಶ ಮಾಡಿದರೆ, ಮೋಹಶಾಸ್ತ್ರವನ್ನು ರಚನೆ ಮಾಡುವಂತ ರುದ್ರದೇವರಿಗೆ ಪರಮಾತ್ಮ ಆದೇಶ ಮಾಡಿದ. ಅತತ್ಯಾನಿ ವಿತತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು. ಅತತ್ಯಾನಿ ನ ವಿದ್ಯತೆ ಫಲಂ ಯೇಷು, ಅದನ್ನು ಮಾಡಿದರೆ ಯಾವ ಫಲ ಸಿಗೋದಿಲ್ಲ, ಅಂಥದ್ದನ್ನು ನೀನು ಉಪದೇಶ ಮಾಡು. ಜಟಾರಕ್ಷ ಜಟ ರುದ್ರಾಕ್ಷ ಭಸ್ಮಧಾರಣಾದೀನಿ ದುರಾಚರಾಣಾನಿ ಅಂತ ಬರೀತಾರೆ. ಜಟೆಯನ್ನು ಧರಿಸೋದು, ರುದ್ರಾಕ್ಷ ಧರಿಸೋದು, ಭಸ್ಮವನ್ನು ಧರಿಸೋದು, ಇವೇ ಮೊದಲಾದ ದುರಾಚಾರವನ್ನು ನೀನು ಉಪದೇಶ ಮಾಡು ಅಂತ ಬರೀತಾರೆ. ವಿತತ್ಯಾನಿ, ವಿಪರೀತವಾದದ್ದನ್ನು ನೀನು ಉಪದೇಶ ಮಾಡು. ತಥ್ಯಾನಿ ಸ್ವತಃ ಅಪಿ ವಿಶಿಷ್ಟೇ ನಾರಾಯಣೇ ತಥ್ಯಾನಿವ ಅಹಂ ಸರ್ವಜ್ಞ ಅಹಂ ಸರ್ವೋತ್ತಮ, ನಾನೇ ಸರ್ವಜ್ಞ ನಾನೇ ಸರ್ವೋತ್ತಮ ಇತ್ಯಾದಿ ವಿಷಯಗಳನ್ನು ಕೂಡ ನೀನು ಅಲ್ಲಿ ಪ್ರತಿಪಾದನೆ ಮಾಡು. ಮಾಂ ಚ ಅಪ್ರಕಾಶಂ ಕುರು ಅಪ್ರಸಿದ್ಧಂ ಕುರು ಅಂತ, ನನ್ನನ್ನು ಪ್ರಕಾಶನ ಮಾಡಬೇಡ, ನನ್ನನ್ನು ಮುಚ್ಚಿಡು. ಈ ರೀತಿಯಾಗಿ ಪರಮಾತ್ಮ ಹೇಳಿದ್ದು ಅನೇಕ ಪುರಾಣಗಳಲ್ಲಿ ಬಂದಿದೆ ಅಂತ ಒಟ್ಟು. ಅಹಂ ತ್ವಾಂ ಪೂಜಯಿಷ್ಯಾಮಿ, ನಾನು ನಿನ್ನನ್ನು ಪೂಜೆ ಮಾಡ್ತೇನೆ. ಲೋಕ ಸಂಮೋಹನೋತ್ಸುಕ ತಮಃ ಅಸುರಃ ನಾಣ್ಯತಾ ಹಿ ಯಾಂತಿ ಇತ್ಯೇತನ್ ಮತಂ ಮಮ. ಈ ರೀತಿಯಾಗಿ ಅಸುರರು ತಿಳಿದು, ಅಂದರೆ ಶಿವನೇ ಸರ್ವೋತ್ತಮ ವಿಷ್ಣು ಅಲ್ಲ ಅಂತ ತಿಳಿದು ಅವರು ತಮಸ್ಸಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ನೀನು ಅದನ್ನು ಮಾಡು ಅಂತ. ಇತ್ಯುಕ್ತಂ ವಚನಂ ಪೂರ್ವಂ ಕೇಶವೇನ ಶಿವಾಯ ಯತ್, ಈ ರೀತಿಯಾದ ಒಂದು ಮಾತನ್ನು ಕೇಶವ ಪರಮಾತ್ಮ ರುದ್ರದೇವರಿಗೆ ಹೇಳಿದ್ದು. ತತ್ಸತ್ಯಂ ಕರ್ತುಮಾಯಾಂತಂ ಕೃಷ್ಣಂ ಬದರಿಕಾಶ್ರಮಂ, ಆ ಮಾತನ್ನು ಸತ್ಯ ಮಾಡಬೇಕು ಎನ್ನುವುದಕ್ಕಾಗಿ ಕೃಷ್ಣ ಪರಮಾತ್ಮ ಬದರಿಕಾಶ್ರಮಕ್ಕೆ ಅಂದರೆ ಕೈಲಾಸಕ್ಕೆ ಬರ್ತಾ ಇದ್ದಾನೆ. ದಾರಿಯಲ್ಲಿ ಬದರಿಕಾಶ್ರಮದಲ್ಲಿ ಇದ್ದಾನೆ. ಸರ್ವಜ್ಞ ಮನಯ ಸರ್ವೇ ಪೂಜಿತಾಂಚಕ್ರೆ ಪ್ರಭುಂ, ಆ ಬದರಿಕಾಶ್ರಮದಲ್ಲಿ ಇದ್ದ ಎಲ್ಲ ಋಷಿಗಳು ಕೂಡ ಕೃಷ್ಣ ಬಂದಾಗ ಕೃಷ್ಣನನ್ನು ಪೂಜೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನನ್ನು ಪೂಜೆ ಮಾಡಿದರು. ರಾತ್ರೌ ಕೃಷ್ಣೇ ಮುನಿಮಧ್ಯೆ ಪ್ರವಿಷ್ಟೆ ಘಂಟಾಕರ್ಣ ಕರ್ಣನಾಮ ಪಿಶಾಚೌ. ಬದರಿಯಲ್ಲಿ ಇದ್ದಾಗ ಒಂದು ಘಟನೆ ಆಯಿತು. ಇಬ್ಬರು ಪಿಶಾಚರು ಬರ್ತಾರೆ, ಎರಡು ಪಿಶಾಚಿಗಳು. ಯಾರು? ಒಂದು ಘಂಟಾಕರ್ಣ ಅಂತ ಒಬ್ಬ, ಇನ್ನೊಬ್ಬ ಕರ್ಣ ಅಂತ ಒಬ್ಬ. ಘಂಟಾಕರ್ಣ ಕರ್ಣ ಅಂತ ಎರಡು ಪಿಶಾಚಿಗಳು ಬದರಿಕಾಶ್ರಮದಲ್ಲಿ ಕೃಷ್ಣ ಇದ್ದಾಗ ಅಲ್ಲಿಗೆ ಬಂದರು. ಯಾಕೆ ಬಂದರು? ಸಮಾಯಾತಾಂ ಗಿರೀಶೇನ ಪ್ರದಿಷ್ಟೌ ಕೃಷ್ಣಂ ದ್ರಷ್ಟುಂ ದ್ವಾರಕಾಂ ಗಂತುಕಾಮೌ. ರುದ್ರದೇವರನ್ನು ಅವರು ಬೇಡಿದರಂತೆ, ಸ್ವಾಮಿ ನಮಗೆ ಮೋಕ್ಷ ಆಗಬೇಕು ಅಂತ. ಆ ಘಂಟಾಕರ್ಣ ಕರ್ಣ ಎರಡು ಪಿಶಾಚಿಗಳು ರುದ್ರದೇವರನ್ನು ಪ್ರಾರ್ಥನೆ ಮಾಡಿದರಂತೆ ಮೋಕ್ಷ ಆಗಬೇಕು ಅಂತ. ಅವ್ರು ಹೇಳಿದರು, ನಿಮಗೆ ಮೋಕ್ಷ ಆಗಬೇಕು ಅಂದರೆ ದ್ವಾರಕಾದಲ್ಲಿ ಕೃಷ್ಣ ಇದ್ದಾನೆ, ಅವನ ಹತ್ರ ಹೋಗ್ರಿ ಹಾಗೆ ಅಂತ ದ್ವಾರಕಾಗಿ ಬರ್ತಾ ಇದ್ದರಂತೆ. ನೋಡಿ, ಆ ಕೈಲಾಸದಿಂದ ಘಂಟಾಕರ್ಣ ಮತ್ತು ಕರ್ಣ ಕೃಷ್ಣನ ಹುಡ್ಕೊಂಡು ಬರ್ತಾ ಇದ್ದಾರೆ. ಬದರಿಕಾಶ್ರಮದಲ್ಲಿ ಸಿಕ್ಕಿತು. ಕೃಷ್ಣ ರುದ್ರದೇವರ ಹತ್ರ ವರ ಕೇಳಬೇಕು ಅಂತ ಹೇಳಿ, ಅಸುರ ಜನ ಮೋಹ ಮಾಡಬೇಕು ಅಂತ ಹೇಳಿ ಕೈಲಾಸಕ್ಕೆ ಹೊರಟಾಗ, ಬದರಿಗೆ ಬಂದಾಗ ಕೃಷ್ಣನು ಬದರಿಯಲ್ಲಿ ಸಿಕ್ಕಿದ. ಇಬ್ಬರು ಮೀಟಿಂಗ್ ಪಾಯಿಂಟ್ ಯಾವುದಾಯಿತು? ಬದರಿ ಆಯಿತು. ಬದರಿಕಾಶ್ರಮದಲ್ಲಿ ಇಬ್ಬರು ಭೇಟಿ ಆಯಿತು. ತೌ ದೃಷ್ಟ್ವಾ ಮುನಿಮಧ್ಯಸ್ಥಂ ಕೇಶವಂ ತದಬೋಧತಃ ಕೃತ್ವಾ ಸ್ವಜಾತಿಜ್ಯೇಷ್ಠಾಶ್ಚ ಧ್ಯಾನೇನೇನಂ ಅಪಶ್ಯತಾಂ. ಗೊತ್ತಿಲ್ಲ ಅವರಿಗೆ, ಮುನಿಗಳ ಮಧ್ಯದಲ್ಲಿ ಋಷಿಗಳ ಮಧ್ಯದಲ್ಲಿ ಕೃಷ್ಣ ಇದ್ದದನ್ನು ನೋಡಿ ಯಾರೋ ಒಂದು ಪುರುಷ ಅಂತ ಹೇಳಿ ಪಿಶಾಚಿ ಜಾತಿಗೆ ಯುಕ್ತವಾದ ಕೆಲವು ಚೇಷ್ಟೆಗಳನ್ನೆಲ್ಲ ಅವರು ಮಾಡಿದ್ರಂತೆ. ಪಿಶಾಚಿಗಳಿಗೆ ಯುಕ್ತವಾದ ಕೆಲವು ಚೇಷ್ಟೆಗಳನ್ನು ಮಾಡ್ತಾರೆ. ಅದಾದ ನಂತರ ಮನಸ ಅವರು ಧ್ಯಾನ ಮಾಡಿದರಂತೆ. ಧ್ಯಾನ ಮಾಡಿದಾಗ ಗೊತ್ತಾಯಿತು, ಆ ರುದ್ರದೇವರು ನಮಗೆ ಅನುಗ್ರಹ ಮಾಡಿ ಕಳಿಸಿದ್ರಲ್ವ ಕೃಷ್ಣ, ಆ ಕೃಷ್ಣನೇ ಇವನು ಅಂತ ಗೊತ್ತಾಯಿತು. ದೃಷ್ಟ್ವಾ ಹೃದಯ ಸ್ಥಿತಂ ತಂ ತು ಕೌತೂಹಲ ಸಂಹಿತವು. ಆಗ ಹೃದಯದಲ್ಲಿ ಕೃಷ್ಣನನ್ನು ಕಾಣ್ತಾರೆ. ಅವರಿಗೆ ಭಾರಿ ಕುತೂಹಲ ಆಯ್ತಂತೆ. ಸ್ತುತ್ವಾ ಭಕ್ತಿಯ ಪ್ರಣಾಮಂಚ ಬಹುಶಃ ಚಕ್ರತು ಶುಭವು. ಅವರಿಬ್ಬರೂ ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ತಯಃ ಪ್ರಸನ್ನೋ ಭಗವಾನ್ ಸ್ಪೃಷ್ಟ್ವಾ ಗಂಧರ್ವ ಸತ್ತಮೋ. ಪರಮಾತ್ಮನು ಕೂಡ ಅವರ ಸೇವೆಯಿಂದ ಸಂತುಷ್ಟನಾಗಿ ಅವರನ್ನು ಸ್ಪರ್ಶ ಮಾಡ್ತಾನೆ. ಸ್ಪರ್ಶ ಮಾಡಿದಾಗ ಉತ್ತಮವಾದ
ಗಂಧರ್ವ ಶರೀರ ಬಂತು. ಅವರಿಬ್ಬರು ಗಂಧರ್ವರು, ಶಾಪದಿಂದ ಹಂಗಾಗಿದ್ದರು. ಚಕಾರ ಕ್ಷಣ ಮಾತ್ರೇನ ದಿವ್ಯ ರೂಪ ಸ್ವರಾನ್ವಿತವು. ಒಂದು ಕ್ಷಣದಲ್ಲಿ ಅವರಿಗೆ ದಿವ್ಯವಾದ ರೂಪ ಬಂತು. ದಿವ್ಯವಾದ ರೂಪ, ದಿವ್ಯವಾದ ಸ್ವರ. ಗಂಧರ್ವರು ಅಂದರೆ ಗಂಟ್ಲು ಚೆನ್ನಾಗಿರಬೇಕು, ಒಳ್ಳೆಯ ಸ್ವರ ಬದ್ಧವಾಗಿ ಹಾಡತಕ್ಕವು. ಅದರಿಂದ ದಿವ್ಯ ರೂಪ ಸ್ವರ ಬಂತು ಅಂತ ಹೇಳ್ತಾ ಇದ್ದಾರೆ. ತಾಭ್ಯಾಂ ಪುನರ್ ನೃತ್ಯಗೀತ ಸಂಸ್ಥವೈ ಪೂಜಿತ ಪ್ರಭು. ಒಳ್ಳೆಯ ಶರೀರ ಬಂದ ಮೇಲೆ ಆ ಶರೀರದಿಂದ ಮತ್ತೆ ಗೀತ, ನೃತ್ಯ, ವಾದ್ಯ ಎಲ್ಲವನ್ನು ಕೂಡ ಅವರು ಮಾಡಿದರು. ನೋಡಿ, ಪರಮಾತ್ಮ ನಮಗೆ ಯಾವ ಶರೀರವನ್ನು ಕೊಟ್ಟಿದ್ದಾನೆ ಆ ಶರೀರದಿಂದ ನಾವು ಏನು ಸೇವೆ ಮಾಡ್ಬೋದೋ ಅದನ್ನು ಮಾಡಬೇಕು. ಮನುಷ್ಯ ಶರೀರ ಬಂದಾಗ ಮನುಷ್ಯ ಶರೀರದ ವೈಶಿಷ್ಟ್ಯ ಏನು? ಮಾತನಾಡುವ ಶಕ್ತಿ. ಮಾತನಾಡುವ ಶಕ್ತಿ ಬೇರೆ ಪ್ರಾಣಿಗೆ ಅದು ಇರೋದಿಲ್ಲ. ಅದರಿಂದ ಬಾಯಿ ಇದ್ದಷ್ಟು ನಾವೇನು ಹೇಳಬೇಕು? ನಾರಾಯಣ, ಗೋವಿಂದ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಬಾಯಿಯಿಂದ ಬಾಯಿ ಮುಚ್ಚಿಕೊಳ್ಳದೆ ನಾರಾಯಣನ ನೆನೆಯಿರೋ ಪದ್ಯ ಕೇಳಿರ್ಬೋದು ನೀವು. ಬಾಯಿ ಮುಚ್ಚಿಕೊಳ್ಬೇಡಿ, ಬಾಯಿ ಮುಚ್ಚಬೇಡಿ, ಸದಾ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರಿ. ಮಾತು ಮಾತಿಗೆ ಕೇಶವ ನಾರಾಯಣ ಎನಬಾರದೆ ಅಂತ ಮತ್ತೊಂದು ದಾಸರ ಪದ ಇದೆ ನೋಡಿ. ಅದರಿಂದ ಅವರಿಗೆ ಗಂಧರ್ವ ಶರೀರ, ಅದರಿಂದಲೇ ಅವರು ನೃತ್ಯ, ಗಾನ ಎಲ್ಲವನ್ನು ಮಾಡಿ ಪರಮಾತ್ಮನನ್ನು ಮತ್ತು ಸಂತೋಷಪಡಿಸಿದರು ಅಂತ ಹೇಳ್ತಾರೆ. ಸ್ವೀಯಾನೇವ ಗುಣಾನ್ ವಿಷ್ಣು ಭುಂಜನ್ನಿತ್ಯೇನ ಶೋಚಿಷ ಶಾರ್ವಂ ತಪಃ ಕರೋತೀವ ಮೋಹಯಾಮಾಸ ದುರ್ಜನ. ಇಷ್ಟಾದ ಮೇಲೆ ಪರಮಾತ್ಮ ತಾನು ತಪಸ್ ಮಾಡಬೇಕು ಅಂತ ಕೂತಾನು. ಬದರಿಯಲ್ಲಿ ಬಂದು ತಾನು ತಪಸ್ ಮಾಡಬೇಕು. ಯಾಕೆ? ರುದ್ರದೇವರನ್ನು ಪ್ರಸನ್ನಗೊಳಿಸಿ ಅವರ ಹತ್ರ ವರ ಪಡೀಬೇಕು. ಪೂರ್ವಂ ತೇನೋದಿತಂ ಯತ್ತಲ್ಲೋಕಾನ್ ಮೋಹಯತಾಂಜಸ ಶರ್ವಂ ಪ್ರತಿ ತವಾಹಂತು ಗುರ್ಯಾಂ 12 ವತ್ಸರಂ. ಹಿಂದೆನೇ ಹೇಳ್ಬಿಟ್ಟಿದ್ದ ಅಂತ. ಏನು ಅಂತ? ರುದ್ರ, ನಾನು 12 ವರ್ಷ ತಪಸ್ ಮಾಡ್ತೀನಿ ನಿನ್ನನ್ನು ಕುರಿತು. ನಿನ್ನನ್ನು ಕುರಿತು 12 ವರ್ಷ ತಪಸ್ ಮಾಡ್ತೇನೆ, ಅದರಿಂದ ಜನ ಮೋಹಗೊಳ್ಳಲಿ ಹಾಗೆ ಅಂತ. ತಪೋಸುರಾಣ ಮೋಹಾಯ ಸುರಾಸಂತು ಗತಜ್ವರ. ಈ ತಪಸ್ಸು ಮಾಡೋದೆಲ್ಲ ಯಾವುದಕ್ಕಾಗಿ? ಅಸುರ ಜನರಿಗೆ ಮೋಹಕ್ಕಾಗಿ. ಪರಮಾತ್ಮ ತನ್ನ ರೂಪವನ್ನು ತಾನೇ ಚಿಂತನೆ ಮಾಡ್ತಾ ಇರ್ತಾನೆ. ತನ್ನ ರೂಪವನ್ನು ತಾನೇ ಚಿಂತನೆ ಮಾಡ್ತಾನೆ. ಇತಿ ತಸ್ಮಾತ್ ತದಾ ಕೃಷ್ಣ ಏಕಾಹೇನ ಬೃಹಸ್ಪತಿ. ಯದ್ಯಪಿ ದೇವರಿಗೆ ಏನಿಲ್ಲ, ಪುರುಸೊತ್ತಿಲ್ಲ, ಬೇಗ ಪ್ರವಚನ ಮುಗಿಸ್ಬೇಕಾಗಿದೆ. ಅದರಿಂದ ಏನು ಮಾಡಿದ ದೇವರು? 12 ವರ್ಷ ಮಾಡಬೇಕಾದ ತಪಸ್ಸನ್ನು ಒಂದೇ ದಿವಸದಲ್ಲೇ ಮುಗಿಸಿದ ಅಂತ ಹೇಳಿ ನೋಡಿ ದೇವರ ಬ್ಯೂಟಿ. ಯದ್ಯಪಿ ಎಷ್ಟು ವರ್ಷ ಮಾಡಬೇಕು? 12 ವರ್ಷ. ಅದನ್ನು ಒಂದೇ ಹಗಲೊತ್ತಿನಲ್ಲಿ ಮುಗಿಸಿದ. ಆಜ್ಞೆಯ ಹೇಗೆ ಮುಗಿಸಿದ ಹಾಗೆಂದರೆ ಬೃಹಸ್ಪತಿ ಆಚಾರ್ಯರನ್ನು ಕರೆಸಿದ ಪರಮಾತ್ಮ. ಬೃಹಸ್ಪತಿ ಆಚಾರ್ಯರನ್ನು ಕರೆಸಿದ. ಬೃಹಸ್ಪತಿ ಗ್ರಹದ ಸಂಚಾರ ಹೇಗಿರುತ್ತದೆ ಹಾಗೆಂದರೆ 1 ವರ್ಷಕ್ಕೆ 1 ರಾಶಿಯಲ್ಲಿ ಇರ್ತದೆ. 1 ವರ್ಷಕ್ಕೆ 1 ರಾಶಿ. 12 ವರ್ಷ ತಿರುಗಿದರೆ 12 ರಾಶಿ ಮುಗೀತದೆ. ಅದರಿಂದ 12 ವರ್ಷ ಕಳೀಬೇಕು ಅಂದರೆ ಏನಾಗಿರಬೇಕು? 12 ರಾಶಿಯಲ್ಲಿ ಗುರುವಿನ ಸಂಚಾರ ಆಗಿರಬೇಕು. ಬೃಹಸ್ಪತಿ ಆಚಾರ್ಯನ ಕರೆಸಿದ. ಬಂದರು ಬೃಹಸ್ಪತಿ ಆಚಾರ್ಯ. ಸ್ವಾಮಿ ಅಪ್ಪಣೆ, ಏನು ಮಾಡಬೇಕು? ನೋಡಪ್ಪ, ನನಗೆ ಪುರುಸೊತ್ತಿಲ್ಲ, 12 ವರ್ಷ ತಪಸ್ ಮಾಡಬೇಕು, ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಅದರಿಂದ ಒಂದು ಹಗಲೊತ್ತಿನಲ್ಲಿ 12 ತಾಸು ಟೈಮ್ ಇದೆ ಅಷ್ಟೇ. ನೀನು ಒನ್ ಅವರ್ 1 ತಾಸಿನಲ್ಲಿ 1 ರಾಶಿಗೆ ತಿರುಗಿ ಬಾ ಹಾಗೆ ಅಂತ ಅಪ್ಪಣೆಯನ್ನು ಕೊಟ್ಟರು. ಆಯಿತು ಸ್ವಾಮಿ ಅಂತ 12 ರಾಶಿಯಲ್ಲೂ ಕೂಡ ತಿರುಗಿದವರು ಬೃಹಸ್ಪತಿ ಆಚಾರ್ಯ ತಿರುಗಿ. ಅದರಿಂದ ಏನಾಯಿತು? 12 ವರ್ಷ ಆಯಿತು. 1 ರಾಶಿಯಲ್ಲಿ ತಿರುಗಿದರೆ 1 ವರ್ಷ, 12 ರಾಶಿಯಲ್ಲಿ ತಿರುಗೇ ಬಿಟ್ಟರು ಒಂದೇ ದಿವಸದಲ್ಲಿ. ಅದರಿಂದ ಏನಾಯಿತು? 12 ವರ್ಷ ಆಯಿತು. ಜ್ಯೋತಿಷ ಸರಿ ಹೋಯ್ತಾ? ಲೆಕ್ಕಕ್ಕೆ ಬಂದ? 12 ವರ್ಷ ಆಗಬೇಕು ಅಂದರೆ ಏನಾಗಬೇಕು? 12 ರಾಶಿಯಲ್ಲಿ ಬೃಹಸ್ಪತಿ ಆಚಾರ್ಯ ತಿರುಗಿದರೆ ಎಷ್ಟು ವರ್ಷ ಆಗ್ತಾಯಿತ್ತು? 12 ವರ್ಷ ಆಗ್ತಾಯಿತ್ತು. ಪರಮಾತ್ಮನ ಆಜ್ಞೆಯಿಂದ ಏನು ಮಾಡಿದರು? ಒಂದೇ ದಿವಸದಲ್ಲೇ 12 ರಾಶಿಯಲ್ಲಿ ತಿರುಗಿದರು ಬೃಹಸ್ಪತಿ ಆಚಾರ್ಯರು. ಅದರಿಂದ ಏನಾಯಿತು? 12 ವರ್ಷ ಆಯಿತು. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದರಿಂದ ಗ್ರಹ ಬಲ ಇದೆ, ಗ್ರಹ ದೋಷ ಇದೆ, ಏನಾದರೂ ಸರಿ ಏನು ಮಾಡಬೇಕು? ದೇವರಿಗೆ ಶರಣು ಹೋಗಬೇಕು. ಎಲ್ಲವನ್ನು ದೇವರು ಕಾಪಾಡ್ತಾನೆ ಎಂಬ ಒಂದು ವಿಶ್ವಾಸವನ್ನು ನಮಗೆ ಮೂಡಿಸಬೇಕು ಎಂಬ ಅದಕ್ಕಾಗಿ ಇಂತಹ ಘಟನೆಗಳನ್ನು ಮಹಾಭಾರತದಲ್ಲಿ, ಭಾಗವತದಲ್ಲಿ ಬರೆದು ಅದನ್ನು ದಾಖಲೆ ಮಾಡಿದ್ದಾರೆ. ರಿಟರ್ನ್ ಫಾರ್ಮೆಟಲ್ಲಿ ಇಟ್ಟಿದ್ದಾರೆ ವೇದವ್ಯಾಸ. ಎಷ್ಟು ಅನುಗ್ರಹ ನೋಡಿ. ಯಾಕೆ? ಇದನ್ನು ಕೇಳಿ ಯಾರು ತಿಳ್ಕೊಳ್ಳಿ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಹಾಗೆ. ಈ ರೀತಿಯಾಗಿ 12 ವರ್ಷ ಆಗಿ ಏತಸ್ಮಿನ್ ಅನ್ನಿ ಭಗವಾನ್ ರಾಶಿಂ ಚ ವತ್ಸರಂ
ಕಲ್ಪಯಿತ್ವಾ ಉಪವಾಸಾದೀನ್ ಮನಸ ನಿಯಮಾನಪಿ. ಆ ವರ್ಷದಲ್ಲಿ ಏನು ಮಾಡಬೇಕು, ಉಪವಾಸಾದಿ ವ್ರತಗಳು ಏನು ಮಾಡಬೇಕು ಅದನ್ನೆಲ್ಲ ತಪ್ಪದೆ ತಾನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಏವಂ ಪಂಚಶ್ವಾಸೈ ಏಕದಿನಂ ಭವತಿ. ಈ ರೀತಿಯಾಗಿ ಒಂದಿನಕ್ಕೆ 21,600 ಜಪ. ಒಂದು ದಿನ ಅಂದರೆ ಏನು, 21,600 ಉಸಿರಾಟ ಆದರೆ ಒಂದು ದಿನ ಅಂತ. ಸೊ ಈ ರೀತಿಯಾಗಿ ಮಾಡಿದರೆ 12 ವರ್ಷ ಕಳಿಬೇಕಲ್ಲ, 5 ಉಸಿರಾಟ ಆದರೆ ಒಂದು ದಿನ ಲೆಕ್ಕ ಬಂತು. ಲೆಕ್ಕ ಮಾಡಿದರೆ ಎಷ್ಟಾಯಿತು, 5 ಉಸಿರಾಟಕ್ಕೆ ಒಂದು ದಿವಸ. ಈ ರೀತಿಯಾಗಿ ಒಂದೇ ದಿವಸದಲ್ಲೇ 12 ವರ್ಷ ಕಳೆದು ಆ ವರ್ಷದಲ್ಲಿ ಏನು ಉಪವಾಸಾದಿ ವ್ರತಗಳನ್ನು ದಾನಾದಿಗಳನ್ನು ಮಾಡಬೇಕೋ ಪರಮಾತ್ಮ ಅದನ್ನೆಲ್ಲ ಚಾಚೂ ತಪ್ಪದೆ ವಿಧಿ ಪ್ರಕಾರವಾಗಿ ಕ್ರಮ ಪ್ರಕಾರವಾಗಿ ತಾನು ಮಾಡಿ ಆ ಪೂಜೆಯನ್ನು ಆ ವ್ರತವನ್ನು ನೆರವೇರಿಸಿದ ಅಂತ ಹೇಳ್ತಾ ಇದ್ದಾರೆ. ಆಗ ಗರುಡದೇವರು ಅಲ್ಲಿಗೆ ರುದ್ರದೇವರು ಅಲ್ಲಿಗೆ ಬರ್ತಾ ಇದ್ದಾರೆ. ಬಂದಾಗ ಏನಾಯಿತು ಎಂಬ ಅದನ್ನು ನಾಳೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.